ಹಾಗಾದ್ರೆ ಇವಾಗ ಹುಟ್ಟು ಸಾವಿನ ಜೀವನ ಚಕ್ರದ ಒಂದು ಉದ್ದೇಶ ಏನಿರ್ಬೋದು? ಈ ಪಾಪ ಪುಣ್ಯ ಅಂತ ಡಿಕ್ಲೇರ್ ಮಾಡೋದು ಯಾರು? ಈ ಪಾಪ ಪುಣ್ಯಕ್ಕೆ ಮಾರ್ಕ್ಸ್ ಹಾಕೋದು ಯಾರು? ಹಿಂಗ್ ಮಾಡಿ ನಮ್ಮ ಗೈಡ್ಲೈನ್ಸ್ ಏನಿದೆ? ಏನಪ್ಪ, ಹುಟ್ಟಿದ ಮೇಲೆ ಸ್ಕೂಲ್ಗೆ ಹೋಗು, ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೋ, ಆಮೇಲೆ ಒಳ್ಳೆ ಜಾಬ್ ತಗೋ, ಒಳ್ಳೆ ಸ್ಯಾಲ್ರಿ ತಗೋ, ಅಥವಾ ಒಳ್ಳೆ ಬಿಸ್ನೆಸ್ ಮಾಡು, ಒಳ್ಳೆ ಇನ್ಕಮ್ ಸಂಪಾದನೆ ಮಾಡು, ಮತ್ತೆ ಮದುವೆ ಮಾಡ್ಕೋ, ಮತ್ತೆ ಮಕ್ಕಳು ಹಡಿ, ಅವ್ರನ್ನ ಸ್ಕೂಲಿಗೆ ಸೇರಿಸು. ಪ್ರಪಂಚ ಇದನ್ನೇ ಒಂದು ಸೈಕಲ್ ಆಗಿ ತೊಗೊಂಡು ಹೋಗ್ತಾ ಇದೆ. ಹೌದು. ಈ ಸೈಕಲ್ನ ಬ್ರೇಕ್ ಮಾಡಿ ಇದಲ್ಲ ಅಂತ ಹೇಳೋರು ಯಾರು? ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಹಲೋ ಸರ್. ಸರ್, ಇವಾಗ ಪುನರ್ಜನ್ಮದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇವಾಗ ಹುಟ್ಟು ಸಾವಿನ ಜೀವನ ಚಕ್ರದ ಒಂದು ಉದ್ದೇಶ ಏನಿರ್ಬೋದು? ಅದೇ ಹುಟ್ಟು ಸಾವಿನ ಜೀವನ ಚಕ್ರದ ಉದ್ದೇಶ ಮುಕ್ತಿ ಅಂತ ಹೇಳ್ತಾರೆ. ಓಕೆ. ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಒಂದು ಸ್ಕ್ರಿಪ್ಚರ್ಸ್ನ ಆಧಾರವಾಗಿ ಇಟ್ಕೊಂಡು ಹೇಳ್ತಾ ಇದ್ದೆ. ನನಗದು ಗೊತ್ತಿಲ್ಲ. ಆ್ಯಕ್ಚುಲಿ ಮುಕ್ತಿ ಅಂದ್ರೇನು ನನಗೆ ಗೊತ್ತಿಲ್ಲ. ಆದ ಕಾರಣ ಒಂದು ಅದರಲ್ಲಿ ಬರೆದಿರ್ತಕ್ಕಂಥ ಸ್ಕ್ರಿಪ್ಚರ್ಸ್ನ ಒಂದು ಆಧಾರವಾಗಿ ಇಟ್ಕೊಂಡು ಹೇಳಬೇಕಾದ್ರೆ ಹುಟ್ಟು ಸಾವಿನ ಜೀವನ ಚಕ್ರದ ಉದ್ದೇಶ ಮುಕ್ತಿ ಅಂತ. ಬಟ್ ಹುಟ್ಟು ಸಾವುಗಳನ್ನು ನಾವು ತಗೊಂಡು ನೋಡೋದಾದರೆ ಇದು ಕಂಟಿನ್ಯೂಸ್ ಆಗಿ ಪ್ರಾಸೆಸ್ ಆಗ್ತಾ ಇದೆ ಅಂತಂದರೆ, ಅಂದರೆ ಕೆಲವರು ಹೇಳ್ತಾರೆ 400 ಜನ್ಮಗಳು, ಕೆಲವರು ಹೇಳ್ತಾರೆ 500 ಜನ್ಮಗಳು, ಕೆಲವರು ಹೇಳ್ತಾರೆ 1000 ಜನ್ಮಗಳು, ಸಾವಿರಾರು ಜನ್ಮಗಳು. ಅಂದರೆ ಇದಕ್ಕೊಂದು ಏನು ಕೌಂಟ್ಲೆಸ್ ಇದು. ಆಮೇಲೆ ಯಾವುದೊಂದು ಫಿಕ್ಸ್ ಇಲ್ಲ. ಆಮೇಲೆ ನನಗೆ ಒಂದೊಂದ್ಸಲ ಅನಿಸುತ್ತೆ, ಈ ಪಾಪ ಪುಣ್ಯ ಅಂತ ಡಿಕ್ಲೇರ್ ಮಾಡೋದು ಯಾರು? ಆಮೇಲೆ ಈ ಪಾಪ ಪುಣ್ಯಕ್ಕೆ ಮಾರ್ಕ್ಸ್ ಹಾಕೋದು ಯಾರು? ಇವಾಗ ಇಂಥ ಕೆಲಸ ಮಾಡಿದ್ರೆ ಇಷ್ಟು ಮಾರ್ಕ್ಸು, ಇಷ್ಟು ಪುಣ್ಯ, ಒಂದು ಮೆಜರ್ಸ್ ಬೇಕಲ್ಲ. ಇವಾಗ ನಾನು ಎಷ್ಟು ಪಾಪ ಮಾಡಿದ್ದೀನಿ ಒಂದು ಮೆಜರ್ ಇರಬೇಕು, ಎಷ್ಟು ಪುಣ್ಯ ಮಾಡಿದ್ದೀನಿ ಅದಕ್ಕೂ ಮೆಜರ್ ಇರಬೇಕು. ಹೌದು. ಸೊ ನನಗೆ ಪಾಪ ಪುಣ್ಯಕ್ಕೆ ಮೆಜರೇ ಇಲ್ಲ ಅಂತಂದರೆ ಅದನ್ನು ಯಾರು ಡಿಕ್ಲೇರ್ ಮಾಡೋದು? ನಮಗೆ ನಾವು ಕೇಳಿರೋದೆಲ್ಲ ಚಿತ್ರಗುಪ್ತ ಸ್ವರ್ಗದ ಅದು ಆಗ್ತಲ್ಲ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು? ಅಂದ್ರೇನು, ನಮಗೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನೀನು ಒಂದು ವರ್ಷ ನೀನು ವ್ಯಾಸಂಗ ಮಾಡಿದ ಮೇಲೆ ಒಂದು ಎಕ್ಸಾಮ್ ಬರೀತೀಯಪ್ಪ. ಎಕ್ಸಾಮ್ ಬರೆದ ಮೇಲೆ ನನಗೆ ಒಂದು ರಿಸಲ್ಟ್ ಬಂದ್ಬಿಡುತ್ತೆ. ಸೊ ನೀನು ನೋಡ್ಕೋತೀಯ ಯಾವ ಸಬ್ಜೆಕ್ಟಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಾನು ಎಷ್ಟು ಬರೆದಿದ್ದೀನಿ. ಫಾರ್ ಎಕ್ಸಾಂಪಲ್ ನಿನಗೆ 80 ಬರಬೇಕಾಗಿತ್ತಾ, 90 ಬರಬೇಕಾಗಿತ್ತಾ, 75 ಬಂದಿದೆಯಾ, 60 ಬಂದಿದೆಯಾ, ಎಲ್ಲಿ ಮಿಸ್ಟೇಕ್ ಆಗಿದೆ, ಅಟ್ಲೀಸ್ಟ್ ನಿನಗೆ ಗೊತ್ತಾಗುತ್ತೆ. ಒಂದು ಎಂಟೈರ್ ಜನ್ಮ ಪಾಸಾಗೋವರೆಗೆ ನನಗೇನು ಗೊತ್ತಾಗೋದಿಲ್ಲ. ನಾನು ಯಾವುದು ಪಾಪ, ಯಾವುದು ಪುಣ್ಯ, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಹಾಕ್ತಾರೆ, ಸೊ ಏನು ಗೊತ್ತಾಗಲ್ಲ ನನಗೆ. ಆಮೇಲೆ ಅಲ್ಲಿ ಕಂಪ್ಯೂಟರ್ ಓಪನ್ ಮಾಡಿದ್ರೆ ನಮ್ಮ ಗತಿ ಏನು? ಯಾವುದಕ್ಕೆ ನಾವು ಇವಾಗ ಅದು ನಾನು ನಿಜವಾಗ್ಲೂ ಅದು ಪುಣ್ಯ ಕಾರ್ಯ ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಕೊಳ್ಳಿ, ಅದು ಪಾಪ ಆಗಿರ್ಬೋದು. ಯಾಕೆಂತಂದರೆ ಈ ಬಟರ್ಫ್ಲೈ ಎಫೆಕ್ಟಿಂದ ನಾನು ಯಾರಿಗೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ 10 ಜನಕ್ಕೆ ಕೆಟ್ಟದಾಗಿರ್ಬೋದು. ಹೌದು. ಸೊ ಒಬ್ಬನಿಗೆ ಒಳ್ಳೇದಾಯಿತು, 10 ಜನಕ್ಕೆ ಕೆಟ್ಟದಾಯಿತು ಅಂತಂದರೆ ನಾನು ಒಂದು ಪುಣ್ಯ ಮಾಡಿದೆ, 10 ಪಾಪ ಮಾಡಿದಂಗೆ ಆಯ್ತು. ನಾನು ಹೆಂಗೆ ಗೊತ್ತಾಗುತ್ತೆ ಅದು? ಮೆಜರ್ಮೆಂಟ್ ಇಲ್ಲ, ಮೆಜರ್ಸ್ ಇಲ್ಲಲ್ಲ. ಸೊ ಅವಾಗೇನಾಯಿತು, ಈ ಮೆಜರ್ಸ್ ಇಲ್ಲ, ನಮಗೆ ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ, ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರು ಮಾತಾಡ್ತಿದ್ದಾರೆ. ಸೊ ಅವಾಗೇನಾಯಿತು, ನನಗೆ ಬ್ಯಾಗೇಜ್ ವಿಪರೀತ ನಾನು ಓವರ್ಲೋಡ್ ಆಯ್ತು ನಂದು. ಹೌದು. ಐದರ್ ಪುಣ್ಯ ಓವರ್ಲೋಡ್ ಆಗಿರುತ್ತೆ ಅಥವಾ ಪಾಪ ಓವರ್ಲೋಡ್ ಆಗಿರುತ್ತೆ, ಏನೋ ಸಮಥಿಂಗ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾನು ಮೇಲೆ ಹೋದಾಗ ಅಲ್ಲಿ ನನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅವಾಗ ಗೊತ್ತಾಗುತ್ತೆ ನನಗೆ ಸಿನಿಮಾ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಇರೋದಿಲ್ಲ. ಎಲ್ಲಿದೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ? ಅದನ್ನ ಅನುಭವಿಸ್ಲೇಬೇಕು. ಅಲ್ಲಲ್ಲ, ಅನುಭವಿಸೋದಲ್ಲ. ಇವಾಗ ನೀನು ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಆ ಜನ್ಮನೇ ಇಲ್ಲಲ್ಲ, ನಿನ್ನ ಬಾಡಿನೇ ಇಲ್ಲ, ಜನ್ಮನೇ ಇಲ್ಲ. ಮತ್ತೆ ಅಗೇನ್ ಅವೆಲ್ಲ ಕರೆಕ್ಷನ್ಸ್ಗೋಸ್ಕರ ಮತ್ತೆ ರೀಬರ್ತ್ ತಗೋಬೇಕು. ಮತ್ತೆ ಈ ರೀಬರ್ತ್ ಬಂದಾಗ ನನಗೇನು ಜ್ಞಾಪಕ ಇರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಏನಾಯಿತು ಗೊತ್ತಿಲ್ಲ, ಏನು ಮಾಡಿದೆ ಗೊತ್ತಿಲ್ಲ. ಅಸಲು ಚಿತ್ರಗುಪ್ತನ ಹತ್ರ ಹೋಗಿದ್ನ ನಾನು, ಯಮಧರ್ಮರಾಯ ಮುಂದೆ ನಿಂತ್ಕೊಂಡಿದ್ನ, ನನಗೇನು ಒಂದವ್ರ ಜ್ಞಾಪಕ ಇದೆಯೇನು ಏನಾದ್ರು ನಿಮಗೆ? ನನಗಂತೂ ಜ್ಞಾಪಕ ಇಲ್ಲ, ನನಗೂ ಇಲ್ಲ. ಅದೇ ಮತ್ತೆ ನಾನು ಯಾವ ರೀತಿಯಾಗಿ ಇದನ್ನು ಅಂದಾಜು ಮಾಡೋದು. ಒಂದು ವೇಳೆ ನಾನು ಧ್ಯಾನದಿಂದೋ ತಪಸ್ಸಿನಿಂದೋ ಇವೆಲ್ಲ ಮಾಡಬೇಕು ಅಂತಂದರೆ ಮತ್ತು ಈ ಜನ್ಮದ ಉದ್ದೇಶ ಏನು? 24 ಗಂಟೆ ತಪಸ್ಸು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಲ ನಾನು ಕಣ್ಣು ಮುಚ್ಕೊಂಡು? ಹೋಗ್ಲಿ, ಅದು ಮಾಡಬೇಕಾದ್ರೂ ಕೂಡ ನನಗೆ ಹೇಳೋರು ಯಾರು? ಒಂದು ಗೈಡ್ಲೈನ್ಸ್ ಎಲ್ಲಿದೆ? ನಮ್ಮ ಗೈಡ್ಲೈನ್ಸ್ ಏನಿದೆ? ಏನಪ್ಪ, ಹುಟ್ಟಿದ ಮೇಲೆ ಸ್ಕೂಲ್ಗೆ ಹೋಗು, ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೋ, ಆಮೇಲೆ ಒಳ್ಳೆ ಜಾಬ್ ತಗೋ, ಒಳ್ಳೆ ಸ್ಯಾಲ್ರಿ ತಗೋ, ಅಥವಾ ಒಳ್ಳೆ ಬಿಸ್ನೆಸ್ ಮಾಡು, ಒಳ್ಳೆ ಇನ್ಕಮ್ ಸಂಪಾದನೆ ಮಾಡು, ಮತ್ತೆ ಮದುವೆ ಮಾಡ್ಕೋ, ಮತ್ತೆ ಮಕ್ಕಳು ಹಡಿ, ಅವ್ರನ್ನ ಸ್ಕೂಲಿಗೆ ಸೇರಿಸು,
ಅದೇ ಸೈಕಲ್ ಮತ್ತೆ ಅದೇ. ರಿಪೀಟ್ ಆಗ್ತಾರೆ. ಅದು ಮತ್ತೆ ಗೊತ್ತಿಲ್ಲ ಆದ ಕಾರಣ ಸೈಕಲ್. ಇವಾಗ ಏನೂ ಇಲ್ಲದೆ ಇದ್ದಾಗ ಯಾವುದಾದ್ರೂ ಇರೋದೇ ಒಂದು, ಇವಾಗ ಯಾವುದೂ ನೀರಲ್ಲಿ ಕೊಚ್ಕೊಂಡು ಹೋಗೋನಿಗೆ ಹ್ಮ್ ಏನು ಸಿಗದೇ ಇದ್ದಾಗ ಯಾವುದೋ ಹುಲ್ಕಡ್ಡಿನೇ ಒಂದು ಸಹಾಯ ಅಂತೆ, ಆಧಾರ ಅಂತೆ. ಹ್ಮ್ ನನಗೆ ಹೇಳ್ಕೊಡೋರು ಇಲ್ಲ ಅಂತಂದರೆ ನಾನು ಏನು ಮಾಡೋದು? ಇವಾಗ ಪ್ರಪಂಚ ಇದನ್ನೇ ಒಂದು ಸೈಕಲ್ ಆಗಿ ತೊಗೊಂಡು ಹೋಗ್ತಾ ಇದೆ. ಹೌದು. ಈ ಸೈಕಲ್ನ ಬ್ರೇಕ್ ಮಾಡಿ ಇದು ಇದಲ್ಲ ಹ್ಮ್ ಅಂತ ಹೇಳೋರು ಯಾರು? ಒಂದು ವೇಳೆ ನಿಜವಾಗ್ಲೂ ಅಂದರೆ ಈ ನೀವು ಕೇಳ್ತಾ ಇರೋದ ಕಾರಣ ಪ್ರಶ್ನೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಈ ಡೆತ್ ಆ್ಯಂಡ್ ಬರ್ತ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಲ್ಲಿ ಕೇಳ್ತಾ ಇರೋದು ನೀವು. ಹಾ, ಅದು ಉದ್ದೇಶ ಏನು, ಹುಟ್ಟು ಮತ್ತೆ ಸಾವಿನ? ಅವನ ಉದ್ದೇಶ ಏನು ಅಂತ ನೋಡಿದಾಗ ನನ್ನ ಉದ್ದೇಶಗಳೇ ಬರ್ತಾ ಇಲ್ಲ, ಹ್ಮ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಹುಟ್ಟಿದೆ ನನಗೇನು ಗೊತ್ತಿಲ್ಲ. ಮತ್ತೆ ಏನಾಗುತ್ತೆ, ಯಾಕೆ ಹುಟ್ಟಿದೆ ಅನ್ನೋದನ್ನು ನಾನೇ ಪರ್ಸನಲಾಗಿ ಕ್ವಶನ್ ಹಾಕ್ಕೋಬೇಕು, ನಾನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದೇಳಿ ಒಂದು ಆಸಕ್ತಿ ಬರಬೇಕು. ಆಮೇಲೆ ಆ ಆಸಕ್ತಿ ಬರೋದಕ್ಕಿಂತ ಮುಂಚೆ ವಿಪರೀತವಾದ ಸೆಳೆತಗಳು, ಯಾಕೆಂದರೆ ಆಲ್ರೆಡಿ ಪ್ರಪಂಚದಲ್ಲಿ ನಾನು ಇರ್ತೀನಿ. ಹೌದು. ನನಗೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರ್ತವೆ, ಸಂಸಾರ ಮಾಡ್ಕೊಂಡಿರ್ತೀನಿ, ಆಮೇಲೆ ಸಾಲ ಸೂಲುಗಳು ಅವು ಇವು ಎಲ್ಲ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತೀನಿ. ಇದನ್ನೆಲ್ಲ ಇದ್ದಕ್ಕಿದ್ದಂಗೆ ಬಿಡೋದಂಗೆ, ಇದು ಮಾಡೋದಂಗೆ, ನಾನು ಎಲ್ಲಿಗೆ ಹೋಗಲಿ, ಯಾರನ್ನ ಕೇಳಲಿ, ಯಾರನ್ನ ಹಿಡ್ಕೊಳ್ಳಿ. ಆಮೇಲೆ ಇವತ್ತಿನ ಗುರುಗಳು ಅಂತ ನೋಡಿದಾಗ ಎಲ್ಲ ಕಮರ್ಷಿಯಲ್. ಏನು ಮಾಡೋದು? ಏನಪ್ಪ, ಏನಿಲ್ಲ, ನೀನು ಧ್ಯಾನ ಮಾಡು, ಧ್ಯಾನ ಪ್ರಚಾರ ಮಾಡು. ನನಗೆ ಗ್ಯಾರಂಟಿ ಏನು? ಪ್ರಚಾರ ಮಾಡ್ತೀನಿ, ಮಾಡೋದ್ರಿಂದ ಪುಣ್ಯ ಸಿಗ್ಬೋದು. ಅಲ್ಲ, ಪುಣ್ಯ ಸಿಗುತ್ತೋ, ಮುಕ್ತಿ ಸಿಗುತ್ತೋ, ಇನ್ನೊಂದು ಸಿಗುತ್ತೋ, ನನಗೆ ಗ್ಯಾರಂಟಿ ಏನು? ಅಲ್ಲಿ ನೋ ಗ್ಯಾರಂಟಿ, ಹ್ಞೂ ನೋ ಎವಿಡೆನ್ಸ್, ಏನು ಯಾವುದಕ್ಕೂ ಇಲ್ಲ. ಅಂದರೆ ಒಂಥರ ಕತ್ಲಲ್ಲಿ ಪ್ರಯಾಣ ಮಾಡಿದಂಗೆ ಅಷ್ಟೇ. ಅದು ಬೆಳಕು ಬರುತ್ತೆ ಅಂತ ಮುಂದೆ ಹೋಗ್ತಿರ್ಬೇಕಷ್ಟೇ. ಕತ್ಲಲ್ಲಿ ಪ್ರಯಾಣ ಮಾಡಿ ಏನೂ ಗೊತ್ತಿಲ್ಲ ನನಗೆ. ಅಲ್ಲಿ ಧ್ಯಾನ ಮಾಡಿದ್ರೇನೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಏನೂ ಇಲ್ಲ. ಅಲ್ಲ, ಯಾವುದೇ ಮಾಡು ನೀನು. ಒಂದು ಇವಾಗ ಅನ್ನದಾನ ಮಾಡಪ್ಪ, ಒಳ್ಳೇದಾಗುತ್ತೆ, ದೇವರಿಗೆ ಒಂದಿಷ್ಟು ಹರಕೆ ಹೊತ್ಕೋ, ಅಲ್ಲಿ ಮಾಡು, ಒಳ್ಳೇದಾಗುತ್ತೆ. ಇಲ್ಲಿ ಪೂಜೆ ಮಾಡಿ, ಇಷ್ಟೇ ಪೂಜೆ ಮಾಡಿ, ಇಷ್ಟೇ ಹೇಳಿದ್ರಾಗಲಿ ಒಳ್ಳೇದು ಅಂದರೆ ಏನು? ದೆರ್ ಇಸ್ ನೋ ಡೆಫಿನಿಷನ್. ಯಾವುದು ಒಳ್ಳೇದು? ಅದಕ್ಕೊಂದು ಡೆಫಿನಿಷನ್ ಇಲ್ಲ, ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಹೌದು. ಒಂದು ಸ್ಪಿರಿಚುವಲೇ ಇಲ್ಲಪ್ಪ, ನೀನು ಇಂಥದಕ್ಕೆ ಸೇರ್ಕೊಂಡು ಅವ್ರು ಹೇಳಿದ್ದಕ್ಕೆ ಕೇಳು, ಅವರೇ ಏನಾಗ್ತಾರಂತ ನಾಳೆ ಗೊತ್ತಿಲ್ಲ. ಓಕೆ, ಇವರು ಏನು ಧ್ಯಾನ ಮಾಡಿದ್ರೆ ನಿನಗೆ ಆ ಡಿಸೀಸ್ ಹೋಗುತ್ತೆ, ಆ ರೋಗಗಳು ಹೋಗ್ತವೆ, ಹಂಗೆ ಹೋಗ್ತವೆ, ಹಿಂಗೆ ಹೋಗ್ತವೆ ಅಂತ ಹೇಳಿದಂಥ ಯಾರ್ಯಾರು ಗುರುಗಳು ಇರ್ತಾರೆ, ಕೊನೆಯಲ್ಲಿ ಅವ್ರೇನಾಗ್ತಾರಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಏನೇನು ಡಿಸೀಸಸ್ ಬರ್ತವೆ, ಅವ್ರು ಹೆಂಗೆ ಇರ್ತಾರೆ, ಅವ್ರು ಏನಾಗ್ತಾರೆ ನಮ್ಗೆ ಗೊತ್ತಿಲ್ಲ ನಮಗೆ. ಮತ್ತು ಯಾವುದನ್ನು ನಂಬಿಕೊಂಡು ನಾನು ಮುಂದಕ್ಕೆ ಹೋಗಲಿ? ಅಂದರೆ ಇವಾಗ ನಾವು ಸುಮ್ಮನೆ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋಗ್ತಾ ಇದ್ದೀವಿ ಅನ್ಸುತ್ತೆ. ನೋಡಿ, ಬ್ಲೈಂಡಾಗಿ ಹೋಗ್ತಾ ಇದ್ದೀವಿ. ಇವಾಗ ನಮಗೊಂದು ಯಾವುದೊಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ನಮ್ಮ ಕ್ಲಾರಿಟಿನ ನಾವೇ ಕಂಡುಕೊಳ್ಬೇಕು ವಿನಃ ನಮಗೆ ಯಾರು ಅಪ್ಪೋ ದೀಪೋ ಭವ, ಬುದ್ಧ ಅದನ್ನೇ ಹೇಳ್ತಾ ಇರೋದು. ನಿನಗೆ ನೀನೇ ದೀಪ, ನಿನಗೆ ನೀನೇ ಬೆಳಕು, ಯಾರನ್ನೂ ನಂಬಬೇಡ. ನಂಬಿ ಮೋಸ ಹೋಗ್ಬೇಡ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ಉದ್ಧರೇದಾತ್ಮನ ಆತ್ಮಾನಂ. ನಿನ್ನನ್ನು ನೀನು ಉದ್ಧರಿಸ್ಕೊಳ್ಬೇಕೇ ಹೊರತು ನಿನ್ನನ್ನು ಯಾರು ಉದ್ಧರಿಸೋ ಇಂಟ್ರೆಸ್ಟ್ ಕೂಡ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ? ಅವ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಜನ್ಮ ಇವತ್ತೇನು ನಾವು ಮತ್ತೆ ಈ ಡೆತ್ ಆ್ಯಂಡ್ ಬರ್ತ್ ಸೈಕಲನ್ನು ನೋಡ್ತಾ ಇದ್ದೀವಿ, ಇದರ ಉದ್ದೇಶ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಇದರಲ್ಲಿ ಹಂಗೆ ಹೇಳಿದೆ, ಅದರಲ್ಲಿ ಹಂಗೆ ಹೇಳಿದೆ, ಇವ್ರು ಹಿಂಗೆ ಹೇಳಿದ್ರು ಅಂತ ಒಂದು ಕೋಟ್ ಮಾಡ್ಬೋದೇ ವಿನಃ ಪರ್ಫೆಕ್ಟಾಗಿ ಅದರದ್ದು ಉದ್ದೇಶ ಅಂತ ನಮಗೇನು ಗೊತ್ತಲ್ಲ, ಗೊತ್ತಾಗಲ್ಲ ಕೂಡ. ಬಟ್ ಗೊತ್ತಾದವರು ನಮ್ಮ ಕಣ್ಣಿಗೆ ಬೀಳಲ್ಲ, ಅವ್ರು ನಮಗೆ ಹೇಳಲ್ಲ. ನಾವು ಹುಡುಕೊಂಡು ಹೋಗಿ ನಮಗೆ ಗೊತ್ತಾಯಿತು ಅಂತಂದ್ರೆ ನಾವು ಕೂಡ ಹಿಂಗೆ ಬರಲ್ಲ ಪಬ್ಲಿಕ್ಕಲ್ಲಿ. ಆದರೆ ಇದು ಒಂದು ಹುಡುಕಾಟ ಅಂತ ಅನ್ಬೋದು. ಬೇಕಿದ್ರೆ ಅದಕ್ಕೆ ನಾನೇ ಕ್ವಶನ್ ಹಾಕ್ಬೇಕು, ನಾನು ಏನಕ್ಕೆ ಸಾಯ್ತಾ ಇದ್ದೀನಿ, ನಾನು ಮತ್ತೆ ಹುಡ್ತೀನ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹುಡ್ತೀನ ಅನ್ನೋದು ಕೂಡ ನಾನೇ ಕ್ವಶನ್ ಹಾಕೊಂಡಾಗ ಆನ್ಸರ್ ಎಲ್ಲಿದೆ ಪ್ರೂಫು? ಈಗ ನಾನು ಹುಟ್ತಾ ಇದ್ದೀನಿ ಅಂತ ಗೊತ್ತಾದರೆ ನನಗೆ ಹಿಂದಿನ ಜನ್ಮ ಜ್ಞಾಪಕ ಇರ್ಬೇಕು ತಾನೆ. ಇವತ್ತು ಏನು ಜ್ಞಾಪಕ ಇದೆ ನನಗೆ? ಏನೂ ಜ್ಞಾಪಕ ಇಲ್ಲ. ಇವರು ಒಂಥರ ನಮ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಿನಗಿಂತ ಕನಸು ಬೀಳ್ತಾ ಇತ್ತಲ್ಲ, ಬೀಳ್ತಾ ಇತ್ತು, ಆ ಕನಸಿಂದ ಇದು ರಿಸಲ್ಟ್, ಇದು ಹಿಂಗೆ ಇದೆ. ಸೊ ನೀನು ಈ ಥರ ಬಿಹೇವ್ ಮಾಡ್ತಾ ಇದೆಯಲ್ಲ, ಇದಕ್ಕಿದು.
ಈ ಥರ ನಮ್ಮನ್ನು ಒಂಥರ ಇದರಲ್ಲೇ ತೊಗೊಂಡು ಹೋಗ್ತಾರೆ ಹೊರತು ನಮಗೆ ಯಾವುದೋ ಒಂದು ಪಕ್ಕ ಕ್ಲಾರಿಟಿ ಏನಿಲ್ಲ. ಅಲ್ಲಿ ಒಂದು ಖಚಿತವಾಗಿರ್ತಕ್ಕಂಥದ್ದು ಓಕೆ ಇದು ಅನ್ನೋದು ಯಾರು ಹೇಳೋರಿಲ್ಲ ಆಕ್ಚುಲಿ. ನೋ, ಅವ್ರು ಹೇಳ್ತಾ ಇದ್ದಾರೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ಇಟ್ಸ್ ಐ ಡೋಂಟ್ ನೋ ವಾಟ್ ಐ ಕ್ಯಾನ್ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇವತ್ತಿನ ದಿವಸ ನಾವು ನೋಡ್ತಾ ಇರ್ತೀವಿ, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು 3 ವರ್ಷದ ಮಗು ಬಾಲಸುಬ್ರಹ್ಮಣ್ಯಂ ತರ ಹಾಡು ಹೇಳ್ತಾ ಇದೆ, SP ಜಾನಕಿ ಅವ್ರ ತರ ಹಾಡು ಹೇಳ್ತಾ ಇದೆ ಅನ್ನೋ ಒಂದು ಇದನ್ನ ನೋಡಿದಾಗ, ಅದು ಆಗ್ಲಿ ಅಥವಾ 13 ವರ್ಷದ ಹುಡುಗ ಆಕ್ಚುಲಿ ಅವನು ಸಾಫ್ಟ್ವೇರ್ ಇದರಲ್ಲಿ ಇನೋವೇಷನ್ ಮಾಡ್ಬಿಟ್ಟು ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಕೂಡ ಅಪ್ರಿಷಿಯೇಷನ್ ತಗೊಂಡಿರೋದು ಹೈದರಾಬಾದಲ್ಲಿ ನಡೆದಿದೆ ಆಕ್ಚುಲಿ. ಹಾಗೆ ಚಿಕ್ಕ ವಯಸ್ಸಿನಲ್ಲೇ 3 ವರ್ಷದ ಮಗು ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು, ತುಂಬಾ ಜ್ಞಾಪಕ ಶಕ್ತಿ ಇರ್ತಕ್ಕಂಥದ್ದು, ಇದಕ್ಕೆಲ್ಲ ಒಂದು ಇನ್ಕಾರ್ನೇಷನ್ ಎಫೆಕ್ಟ್ ಅಂತ ಅನ್ಬೋದಾ? ಪುನರ್ಜನ್ಮದ ಒಂದು ಎಫೆಕ್ಟ್ ಇರ್ಬೋದಾ ಅಂತ ಹೇಳಿ ಅನ್ಬೋದಾ ನಾವು ಆಕ್ಚುಲಿ? ಸೊ ಆ್ಯಕ್ಚುಲಿ ಇಂಥ ಎಕ್ಸಾಂಪಲ್ಸ್ನೇ ತೋರಿಸೋದು. ಏನು ಇನ್ಕಾರ್ನೇಷನ್ ಮಾಸ್ಟರ್ಸ್ ಅಂತ ಏನು ಕರಿತೀವಿ, ಸೊ ಈ ರೀಇನ್ಕಾರ್ನೇಷನ್ ವರ್ಕ್ಶಾಪ್ಸ್ ಎಲ್ಲ ಏನು ಮಾಡ್ತಾರೆ, ಮಾಸ್ಟರ್ಸ್ ಅಂತ ಏನು ಕರಿತೀವಿ, ಅವರೆಲ್ಲ ಇಂಥ ಎಕ್ಸಾಂಪಲ್ಸ್ ತೊಗೊಂಡು ರೆಡಿ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಮಿಲಿಟ್ರಿ ಕ್ಯಾಂಪಸ್ಸಲ್ಲಿ, ಆಮೇಲೆ ಆ ಬಾರ್ಡ್ರಲ್ಲಿ ಯಾವುದೋ ಒಬ್ಬ ಸೋಲ್ಜರು ಸತ್ತೋದ್ಮೇಲೂ ಕೂಡ ಅವನು ಆ ಒಂದು ರೆಜಿಮೆಂಟ್ನ ನಡೆಸಿದ, ಮೂಮೆಂಟ್ ತೊಗೊಂಡೋಗ್ಬಿಟ್ಟು ಇಲ್ಲಿ ಐಡೆಂಟಿಫೈ ಮಾಡ್ದ, ಏನೇನೋ ಕತೆಗಳೆಲ್ಲ. ಆಮೇಲೆ ನಮಗೆ ಅವ್ರು ಹೇಳೋ ಕತೆಗಳನ್ನು ನಾವು ಹೋಗಿ ಅದನ್ನು ನೋಡಿ ಒಂದು ಪ್ರಮಾಣ ಮಾಡೋಷ್ಟು ಕೂಡ ನಮ್ಮಲ್ಲಿ ಏನಿರೋದಿಲ್ಲ. ಅವ್ರು ಹೇಳಿದ್ರಪ್ಪ ಒಂದು 2 ಫೋಟೋಗಳು ಹಾಕ್ತಾರೆ, ನಾವು ಹೋಗ್ಬಿಟ್ಟು ಅಷ್ಟು ನಮಗೆ ಒಂದು ಟೈಮ್ ಇದೆಯಾ ಅದೆಲ್ಲ ನೋಡೋದಕ್ಕೆ? ಯಾವುದು ಗೂಗಲಲ್ಲಿ ತೋರಿಸ್ತಾರೆ, ಇನ್ನೊಂದು ತೋರಿಸ್ತಾರೆ, ಪೇಪರ್ ಕಟಿಂಗ್ ತೋರಿಸ್ತಾರೆ, ಇದು ತೋರಿಸ್ತಾರೆ. ಪೇಪರ್ನಲ್ಲಿ ಬಂದವಲ್ಲ ಸತ್ಯನ? ಪ್ರೂಫ್ ಇಲ್ಲ ಅದಕ್ಕೆ. ಅಂದ್ರೇನು, ನಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ, ನೋಡಿ ಇದೆಲ್ಲ ಕರೆಕ್ಟು, ನೀನು ಬಾ ಅಂತ. ನಾವು ಮೊದಲೇ ಆಲ್ರೆಡಿ ಒಂದು 80% ಕನ್ವಿನ್ಸ್ ಆಗಿಬಿಟ್ಟಿರ್ತೀವಿ ನಮ್ಮ ಮೈಂಡಲ್ಲಿ, ಆಗಿನೇ ಅವನ ಹತ್ರ ಹೋಗಿರ್ತೀವಿ. ಅವನು ರೆಸ್ಟ್ ಆಫ್ ಒಂದು 20% ಕನ್ವಿನ್ಸ್, ಅವ್ನು ಹೇಳ್ತಾನೆ, ಪ್ರೂಫ್ನ ಕೊಟ್ಟ ತಕ್ಷಣ ನಾವು ಫುಲ್ 100% ಕನ್ವಿನ್ಸ್ ಆಗುತ್ತೆ. ಕರೆಕ್ಟ್, ಪುನರ್ಜನ್ಮ ಇದೆ 100% ಇದೆ. ಸೊ ಹಾಗಾಗಿ ನಾನು ಹೋದ್ರು ಆ ಎಕ್ಸ್ಪೀರಿಯನ್ಸ್ ನನಗೆ ಆಗುತ್ತೆ. ಸೊ ನಮಗೇನು ಅನಿಸುತ್ತೆ, ಇವಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಯಲ್ಲಿ ನೋಡ್ತೀವಿ, 3 ವರ್ಷದ 4 ವರ್ಷದ ಮಕ್ಕಳು ಚೆನ್ನಾಗಿ ಹಾಡ್ತಾರೆ ಅಥವಾ ಇನ್ಸ್ಟ್ರೂಮೆಂಟ್ಸ್ನ ಚೆನ್ನಾಗಿ ನುಡಿಸ್ತಾರೆ, ಇವೆಲ್ಲ ನೋಡ್ತೀವಿ. ಹೌದು, ಓಕೆ. ಇನ್ನು ಹೇಳಿದ ಗಿನ್ನಿಸ್ ಬುಕ್ ಯಾವುದು ವರ್ಲ್ಡ್ ರೆಕಾರ್ಡ್ ಮಾಡಿದ ಅಂತ ಹೇಳಿದ್ರೆ, ಆಮೇಲೆ ಒಂದು 12 ವರ್ಷದ ಹುಡುಗ, 13 ವರ್ಷದ ಹುಡುಗ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಒಂದು ಅವಾರ್ಡ್ ತೊಗೊಂಡಿದ್ದಾನೆ ಸಾಫ್ಟ್ವೇರ್ನಲ್ಲಿ. ಇವೆಲ್ಲ ನೋಡಿದಾಗ ನಮಗೇನು ಅನಿಸ್ಬಿಡುತ್ತೆ, ಇಲ್ಲದ್ರೆ ಹೆಂಗಪ್ಪ ಇರ್ಬೋದು ಅಂತ. ಈಗ ಒಂದೇ ಆಲೋಚನೆ ಮಾಡಿ, ಈ 13 ವರ್ಷದ ಹುಡುಗ ಸಾಫ್ಟ್ವೇರಲ್ಲಿ ಒಂದು ರೆಕಾರ್ಡ್ ಮಾಡಿರ್ಬೇಕಾದ್ರೆ, ಆ ಹುಡುಗ 13 ವರ್ಷದ ಕೆಳಗೆ ಹುಟ್ಟಿದ್ದಾನೆ, ಹೌದಾ? ಹೌದು. ಇವತ್ತು 25 ಅಂತಂದರೆ 13 ವರ್ಷ ಅಂದರೆ ಎಷ್ಟಾಯಿತು? 2012ರಲ್ಲಿ ಹುಟ್ಟಿದ್ದಾನೆ. ಹೌದು, 2012ರಲ್ಲಿ ಹುಟ್ಟಿದ್ದಾನೆ ಅಂತಂದರೆ ಅವನು ತೀರ್ಕೊಂಡಿರೋದು ಯಾವಾಗ ತೀರ್ಕೊಂಡಿರ್ತಾನೆ? ಒಂದು 8 ವರ್ಷದ ಕೆಳಗೆ ತೀರ್ಕೊಂಡಿದ್ದ ಅಂತ ಅಂದ್ಕೊಳ್ಳಿ, ಅಂದರೆ 2000 ಹಂಗೆ ಅಂತ. ಸೊ ಯಾಕಂದರೆ ಅವನು ಮಧ್ಯದಲ್ಲಿ ಟೈಮ್ ಬೇಕಲ್ಲ, ಅವ್ನು ಹೋಗ್ಬೇಕು, ಎಲ್ಲ ನೋಡ್ಕೋಬೇಕು, ಎಲ್ಲ ಮಾಡಬೇಕು, ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು, ಇದಕ್ಕೆಲ್ಲ ಟೈಮ್ ಒಂದು 10-15 ವರ್ಷ ಅಂತ ಅಂದ್ಕೊಳ್ಳಿ. ಒಂದು 2000ದಲ್ಲಿ ತೀರ್ಕೊಂಡಿದ್ರು ಕೂಡ, 2000ದಲ್ಲಿ ತೀರ್ಕೊಂಡಿದ್ರೆ ಅವರು ಎಜುಕೇಷನ್ನು ಅವೆಲ್ಲ ಮಾಡಿದಂಥ ವರ್ಷ ಯಾವತ್ತಾಗಿರುತ್ತೆ? ಆ 2000ದಲ್ಲಿ ಅವನಿಗೊಂದು 80 ವರ್ಷ ಇತ್ತು ಅಂತ ಅಂದ್ಕೊಳ್ಳೋಣ, ಬೇಡ ಒಂದು 60 ವರ್ಷ ಇತ್ತು ಅಂತ ಅಂದ್ಕೊಳ್ಳೋಣ. 60 ವರ್ಷ ಇದ್ದರೆ ಅವನ ಎಜುಕೇಷನ್ ಪೀರಿಯಡ್ ಯಾವಾಗಿರುತ್ತೆ? ಅದು ಆಲ್ಮೋಸ್ಟ್ ಒಂದು 40 ವರ್ಷದ ಹಿಂದೆ. 40 ವರ್ಷ. ಅವಾಗ 40 ವರ್ಷದ ಹಿಂದೆ ಕಂಪ್ಯೂಟರ್ ಇತ್ತಾ, ಟೆಕ್ನಾಲಜಿ ಇತ್ತ ಅವಾಗ? ಇಲ್ಲ. ಮತ್ತು ಇಲ್ಲದೆ ಅವನು ಹೆಂಗೆ ಬಂದು ಟಕ್ಕಂತ ಮಾಡಿಬಿಟ್ಟ ಇದನ್ನು? ಸ್ವಲ್ಪ ಆಲೋಚನೆ ಮಾಡ್ಬೇಕು ತಾನೆ ನಾವು. ಹೌದು. ಹೋಗಲಿ, ಏನಾದ್ರು ಬಾಲಸುಬ್ರಹ್ಮಣ್ಯಮು, ಜಾನಕಿಯವರು ಪಾಪ ಇದ್ದಾರೆ, ಇನ್ನು ಬಾಲಸುಬ್ರಹ್ಮಣ್ಯಂ ಅವರು, ಲತಾ ಮಂಗೇಶ್ಕರ್ ಅವರು, ಅವ್ರು ಮತ್ತೆ ಪಟ್ಟಂತ ಊಟಿ ಬಂದ್ಬಿಟ್ಟು ಒಂದು ಹಾಡ್ಬೋದು. ಬಟ್ ಇದು ಹೆಂಗೆ ಸಾಧ್ಯ? ಟೆಕ್ನಾಲಜಿ ಅವಾಗ ಇಲ್ಲದೆ ಇರ್ತಕ್ಕಂಥ ಟೆಕ್ನಾಲಜಿ ಇವಾಗ ಹೆಂಗೆ ಸಾಧ್ಯ? ನಾವು ಇದನ್ನು ಆಲೋಚನೆ ಮಾಡಲ್ಲ. ಅವರು ಹೇಳ್ತಾರೆ, ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನನ್ನ ಮೆಸ್ಮರಿಸಮ್ ಮಾಡಿ ಹೇಳ್ತಾರೆ, ನಾನು ಒಪ್ಕೊಂಡ್ಬಿಡ್ತೀನಿ ನಾನು. ಸೊ ಯಾವುದೇ ಕಡೆ ಒಂದು ಸಹಜವಾಗಿ ನಡೀತಕ್ಕಂಥ ಕ್ರಿಯೆಯನ್ನು ಅಸಹಜವಾದ ರೀತಿಯಲ್ಲಿ ಹೇಳಿದಾಗ ನಮಗೆ ಅದು ಇರ್ಬೋದಪ್ಪ ಅಂತ. ಇದೆಲ್ಲ ಸಹಜ ಇವಲ್ಲ. ಯಾಕೆ ನಾವು ಈಗ 800 ಕೋಟಿ ಜನಗಳಲ್ಲಿ ಈ ಥರ ಸ್ವಲ್ಪ ಹೈ ಬ್ರಿಲಿಯನ್ಸಿ ಇದ್ದಂಥ ಒಂದು ಮಕ್ಕಳಾಗಿರ್ಬೋದು, ಎಷ್ಟು ಪರ್ಸೆಂಟೇಜ್ ಇರ್ಬೋದು? ನಾಟ್ ಈವನ್ 1% ಕೂಡ ಇರಲ್ಲ. ನಾಟ್ ಈವನ್ 1%. ಇವಾಗ
ಇಂಡಿಯಾದಲ್ಲಿ 140-150 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸಿಗ್ತಾರೆ ನಮಗೆ? ರೇರ್. 1% ಅಂದರೆ ಎಷ್ಟಾಯಿತು? ಕೋಟಿಗೆ 1% ಅಂದರೆ 1 ಲಕ್ಷ ಆಯಿತು. ಹೌದು. 100 ಕೋಟಿಗೆ 100 ಲಕ್ಷ ಅಂದರೆ 1.5 ಕೋಟಿ ಜನ ಅಂತರ ಸಿಗ್ಬೇಕು ನಮಗೆ. ಸಿಗ್ತಾರಾ? ಇಲ್ಲ. ಎಷ್ಟು ಜನ ಸಿಗ್ತಾರೆ? 0.000001%. ಹೌದು. ಸೊ ಅವ್ರನ್ನ ಇಟ್ಕೊಂಡು ನಾವು ರೀಇನ್ಕಾರ್ನೇಷನ್ನ ಫಿಕ್ಸ್ ಆಗೋದು ಹೆಂಗೆ? ಅದಕ್ಕೆ ಏನು ರೀಸನ್ ಇರ್ಬೋದು? ಯಾಕೆ ಅವ್ರಿಗೆ ನ್ಯಾಚುರಲ್ ಆಗಿ ಅದು ಬಂದಿರ್ಬೋದು ಅಂತ ಯಾಕೆ ಅಂದ್ಕೋಬಾರ್ದು ನಾವು? ಅಂದರೆ ಇವಾಗ ಆ ಮಗು ತಾಳಬದ್ಧವಾಗಿ ರಾಗಬದ್ಧವಾಗಿ ಹಾಡು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಕ್ಯಾಚ್ ಆಗಿರೋದಕ್ಕೆ ನ್ಯಾಚುರಲ್ ಆಗಿ ಅದು ಬಂದಿದೆ ಅಂತ ಹೇಳ್ತೀರಾ? ಇರ್ಬೋದು. ಯಾಕೆ ಅಂದರೆ ಆ ಥರ ಹಾಡಿದಾಗ ಮಾತ್ರ ಹಿಂದಿನ ಜನ್ಮ ಬರುತ್ತಂತನಾ? ಅಲ್ಲ, ಇವತ್ತಿನ ದಿವಸ ಎಲ್ಲರೂ ಮಾತಾಡ್ತಾ ಇರೋದಂದ್ರೆ ಪೂರ್ವ ಜನ್ಮದಿಂದ ಅದು ಕ್ಯಾರಿ ಆಗಿ ಬಂದಿದೆ ಅನ್ನೋದನ್ನೇ ನಾವೆಲ್ಲ ನಂಬಿದೀವಿ. ಆಮೇಲೆ ಕೆಲವೊಬ್ರು ನಂಬ್ತಾ ಇದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪ್ರಶ್ನೆ. ಅದೇ ನಾನು ಹೇಳ್ತಾ ಇರೋದು, ನಾಲೆಡ್ಜ್ ಒಂದೇ ಕ್ಯಾರಿ ಹೆಂಗಾಯ್ತು? ಮೆಮೊರಿ ಕ್ಯಾರಿ ಆಗ್ಬೇಕಲ್ಲ. ಈಗ ನಾಲೆಡ್ಜ್ ಎಂಬುದು ಎಲ್ಲಿರುತ್ತೆ ಹೇಳಿ? ನಿನ್ನ ಮೆಮೊರಿಯಲ್ಲಿರುತ್ತೆ. ಹೌದು. ಹೌದಾ? ನಿನಗೆ ಮೆಮೊರಿ ಹೋದ ತಕ್ಷಣ ನಾಲೆಡ್ಜ್ ಹೋಗ್ಬಿಡುತ್ತಲ್ಲ. ಎಲ್ಲಿರುತ್ತೆ ಹೇಳಿ? ಇವಾಗ ನೀನು ಇಂಜಿನಿಯರ್, ನಿನಗೆ ಮೆಮೊರಿ ಹೋಯ್ತು ಅಂತ ಅಂದ್ಕೋ, ಅದೆಲ್ಲ ನಾಲೆಡ್ಜ್ ಹೋಗ್ಬಿಡುತ್ತಲ್ಲ. ಹೌದು, ನಾಲೆಡ್ಜು. ನಾಲೆಡ್ಜ್ ಆ್ಯಂಡ್ ಮೆಮೊರಿ ಅದು ಎರಡು ಕಾಂಬಿನೇಷನಲ್ಲಿ ಅದು ಸ್ಟೋರ್ ಆಗಿರುತ್ತೆ ಅದು. ಮತ್ತು ಈ ಹುಡುಗಿಗೆ, ಇವಾಗ ಚಿಕ್ಕ ಮಗುಗೆ ಒಂದು ವೇಳೆ ನಾಲೆಡ್ಜ್ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತಂದರೆ, ಮೆಮೊರಿ ಕ್ಯಾರಿ ಫಾರ್ವರ್ಡ್ ಆದರೆ ಮಾತ್ರ ನಾಲೆಡ್ಜ್ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಬರೀ ನಾಲೆಡ್ಜ್ ಕ್ಯಾರಿ ಫಾರ್ವರ್ಡ್ ಆಗಿ ಮೆಮೊರಿ ಕ್ಯಾರಿ ಫಾರ್ವರ್ಡ್ ಆದಾಗ ಹೆಂಗಿರುತ್ತೆ ಅದು? ಆದರೆ ಎರಡು ಕ್ಯಾರಿ ಫಾರ್ವರ್ಡ್ ಅಲ್ಲ, ಎರಡು ಅಲ್ಲ, ಅದು ಎರಡು ಸೇರಿ ಒಂದೇ. ಮೆಮೊರಿಯಲ್ಲಿ ನಾಲೆಡ್ಜ್ ಸ್ಟೋರ್ ಆಗಿರುತ್ತೆ. ನೀನು ಮೆಮೊರಿ ಬಿಟ್ಟು ನಾಲೆಡ್ಜ್ ಸ್ಟೋರ್ ಆಗಕ್ಕೆ ಬರಲ್ಲ. ಹೌದು. ಸೊ ಮತ್ತೆ ಅವಾಗ ನಾಲೆಡ್ಜು ಮೆಮೊರಿ ಎರಡು ಕ್ಯಾರಿ ಫಾರ್ವರ್ಡ್ ಆಗಬೇಕಲ್ಲ. ಅವಾಗ ಅವ್ರಿಗೆ ಗೊತ್ತಾಗ್ಬೇಕು, ನಾನು ನಿಂತಲ್ಲಿ ನಾನು ಇದು ಕತ್ಕೊಂಡಿದ್ದೆ, ಇದೆಲ್ಲ ಮಾಡಿದೆ ಹೇಳ್ಬೇಕಾಗಿತ್ತು. ಸೊ ಹಾಗಾದ್ರೆ ನೀವು ಹೇಳ್ತಾ ಇರೋದು ಇದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ಅಷ್ಟೇ. ಯಾವುದು ಹೆಂಗಾಯ್ತು ನಮ್ಮ ಹತ್ರ? ಯಾಕಂದ್ರೆ ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ಯೂನಿಕ್. ಆ ಯೂನಿಕ್ನೆಸ್ನ ನಾವು ಐಡೆಂಟಿಫೈ ಮಾಡಬೇಕೇ ಹೊರತು, ಆ ಯೂನಿಕ್ನ ಬಿಟ್ಬಿಟ್ಟು ನಾವು ಅವನಿಗೆ ಯಾವುದೊಂದು ಆರೋಪ ಮಾಡಿ ಅವನು ಪಾಪ ಆ ಯೂನಿಕ್ನೆಸ್ನ ನಾವು ಐಡೆಂಟಿಫೈ ಮಾಡೋದು ಬಿಟ್ಟು ಅವನ್ನ ನಾವು ತಪ್ಪು ಅಂದರೆ ತಪ್ಪು ದಾರಿ ಅಲ್ಲ, ಅವನ್ನ ನಾವು ಏನು ಮಾಡ್ತಾ ಇದೀವಿ? ಡಿಗ್ರೇಡ್ ಮಾಡ್ತಾ ಇದೀವಿ. ಇನ್ಕಾರ್ನೇಷನ್ ತಂದು ಡಿಗ್ರೇಡ್ ಮಾಡ್ತಾ ಇದೀವಿ. ಅಂದರೆ ನಿಂದೇನಿಲ್ಲ, ಹಿಂದಿನ ಬಂದಿತ್ತು ಆಲ್ರೆಡಿ, ನೀನು ಯೋಗ್ಯತೆ ನನಗೆ ಗೊತ್ತಿಲ್ವಾ, ನನ್ನಂಗೆ ನೀನು ಅಂತ ಹೇಳ್ದಂಗೆ ಡಿಗ್ರೇಡ್ ಮಾಡ್ದಂಗೆ. ವೈ ವಿ ಶುಡ್ ರಿಕಗ್ನೈಸ್. ಹೌದು. ಅದು ನಾವು ಗುರುತಿಸ್ಬೇಕು ತಾನೆ ಆ ಟ್ಯಾಲೆಂಟ್ನ. ಆ ರಿಕಗ್ನೈಸ್ ಮಾಡೋ ಪ್ರಾಸೆಸ್ನ ಬಿಟ್ಬಿಟ್ಟು ಅವನ್ನ ಏನೇನೋ ಮಾಡ್ತಾ ಇದೀವಲ್ಲ, ಇದೇನು ಕತೆ ಇದು? ಸ್ವಲ್ಪ ಒಂದು ಸೈಂಟಿಫಿಕ್ ಆಗೇನೋ ಆಲೋಚನೆ ಮಾಡಬೇಕಲ್ಲ. ನಮಗೆ ಯಾವುದೇ ಒಂದು ಮೆಮೊರಿ, ಯಾವುದೇ ಒಂದು ನಾಲೆಡ್ಜು ಪಾಸ್ ಆಗಬೇಕಾದ್ರೆ ಮೆಮೊರಿ ಜೊತೆಗೆ ಪಾಸ್ ಆಗುತ್ತೆ. ವಿತೌಟ್ ಮೆಮೊರಿಯಲ್ಲೇ ನಾಲೆಡ್ಜ್ ಇರುತ್ತೆ. ಸೊ ನಾಲೆಡ್ಜು ಹೆಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ವಿತೌಟ್ ಮೆಮೊರಿ ಅನ್ನೋದು ಒಂದು ಸೈಂಟಿಫಿಕ್ ಒಂದು ಕ್ವಶನ್ ಬೇಕಲ್ಲ. ನಾವು ಅದನ್ನು ಬಿಟ್ಬಿಡ್ತೀವಿ ನಾವು. ಸೊ ಹಂಗಂದ್ರೆ ಈ ಒಂದು ಪುನರ್ಜನ್ಮ ಮತ್ತೆ ಈಗಿರ್ತಕ್ಕಂಥ ಟ್ಯಾಲೆಂಟ್, ಅಂದ್ರೆ ಮಗು ಬಗ್ಗೆ ಮಾತಾಡ್ತಾ ಇದ್ವಿ, ಟ್ಯಾಲೆಂಟು ಯಾವುದು ಸಂಬಂಧ ಇಲ್ಲ ಅಂತ ಹೇಳಿ. ಅಲ್ಲ, ನನಗೆ ಗೊತ್ತಿಲ್ಲ. ನಾನು ನನ್ನ ಒಂದು ಇದ್ರ ಪ್ರಕಾರ ನಾನು ಕ್ಲಾರಿಫೈ ಮಾಡ್ಕೊಳ್ಳೋದು ಹಿಂಗೇನೆ ಮಾಡ್ಕೊಳ್ಳೋದು. ಯಾವುದೇ ಒಂದು ಕ್ಲಾರಿಟಿಯಿಂದ ಆಲೋಚನೆ ಮಾಡ್ಬೇಕಂತ ಹೇಳ್ತೀನಿ ನಾನು. ಓಕೆ. ಅದು ಪುನರ್ಜನ್ಮ ಇದೆಯಾ ಇಲ್ಲ ಅದನ್ನು ಅಲ್ಲಗಳೆಯೋದು ಕೂಡ ಬೇಡ. ಯಾಕಂದರೆ ಎದು ಕುತ್ಕೊಂಡ್ಬಿಡ್ತಾರೆ ತುಂಬ ಜನ, ಏನದು ಏನಂದ್ಕೊಂಡಿದ್ದೀನಿ ನನಗೆ ಅಂತ. ನನಗದು ಗೊತ್ತಿಲ್ಲ. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಕ್ಯಾರಿ ಫಾರ್ವರ್ಡ್ ಆಗೋದಾದರೆ ಹೀಗಾಗಿರ್ಬೇಕು. ಓಕೆ. ಒಂದಾದಾಗ ಹೆಂಗಿರುತ್ತೆ? ಆದರೆ ಎರಡು ಜೊತೆಗೆ ಕ್ಯಾರಿ ಫಾರ್ವರ್ಡ್. ನೀನು ಮೆಮೊರಿ ಕ್ಯಾರಿ ಫಾರ್ವರ್ಡ್ ಆದ್ರೇ ನಿನಗೆ ನಾಲೆಡ್ಜ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ವಿತೌಟ್ ಮೆಮೊರಿ ಓನ್ಲಿ ನಾಲೆಡ್ಜ್ ಕ್ಯಾರಿ ಫಾರ್ವರ್ಡ್ ಆಗಲ್ಲ ಅನ್ನೋದು ನನಗೆ ಒಂದು ಅನಿಸಿದೆ. ನನಗೆ ಅದು ಇಲ್ಲ, ಈ ಥರ ಕೂಡ ಆಗ್ಬೋದು ಅಂತ ಯಾರಾದರೂ ನನಗೆ ಬಂದು ಕನ್ವಿನ್ಸ್ ಮಾಡಿದ್ರೆ ಅವನು ನೋಡೋಣ. ಸೊ ಹಾಗೆ ಇನ್ನೊಂದು ಕ್ವಶನ್, ಆ್ಯಕ್ಚುಲಿ ಇವತ್ತಿನ ದಿವಸ ನಾವು ಎಷ್ಟೋ ಡಿಫ್ರೆನ್ಸಸ್ ಇದೆ ಎಲ್ಲರ ಮಧ್ಯೆ. ಆ್ಯಕ್ಚುಲಿ ಇವತ್ತು ಭೂಮಿ ಮೇಲೆ 850 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ರು ಥರ ಇಲ್ಲ. ಅವರು ಒಬ್ಬನ ಹತ್ರ ಹಣ ಜಾಸ್ತಿ ಇದೆ, ಒಬ್ರ ಹತ್ರ ಹಣ ಕಡಿಮೆ ಇದೆ, ಒಬ್ನು ತುಂಬಾ ಹ್ಯಾಪಿ ಆಗಿದ್ದಾನೆ, ಒಬ್ನು ತುಂಬಾ ಸಫರ್ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಒಂದು ಇನ್ಕಾರ್ನೇಷನ್ ಎಫೆಕ್ಟ್ ಇರ್ಬೋದು ಅಂತ ಹೇಳ್ತೀರಾ? ಇದಕ್ಕೂ ಕೂಡ ಮತ್ತೆ ಈಗ ನಾವು ಆಲೋಚನೆ ಮಾಡೋಣ. ನಾವು ಎಲ್ಲದನ್ನೂ ಕೂಡ ಯಾವುದರಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ? ಹ್ಯೂಮನ್ಸ್ ಎಲ್ಲರೂ ಸೇಮ್ ಯಾಕಿಲ್ಲ ಅಂತ ಯಾವುದರಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ ನಾವು? ಫೈನಾನ್ಸಲ್ಲಿ.
ಈ ಕಮ್ಯುನಿಸಮ್ ಅಂದರೆ ಏನು? ಕಂಟ್ರೋಲ್, ಫಿನಾನ್ಸ್. ಕಮ್ಯುನಿಸಮ್ ಅಂದರೆ ಎಲ್ಲರನ್ನೂ ಸಮಾನವಾಗಿ ನೋಡಿ ಅಂತ. ಓಕೆ. ಅಷ್ಟು ತಾನೇ ಕಮ್ಯುನಿಸಮ್. ಏನು ಕಮ್ಯುನಿಸ್ಟ್ಗಳು ಅಂದರೆ ಏನು? ಕಮ್ಯುನಿಸ್ಟ್. ಏನು ಕಮ್ಯುನಿಸ್ಟ್ ಸಿದ್ಧಾಂತ ಏನು? ಎಲ್ಲರೂ ಸಮಾನರು. ಹಾಗಾಗಕ್ಕೆ ಸಾಧ್ಯ ಇಲ್ಲ. ಈಗ ಸಮಾನತೆ ಅನ್ನೋದನ್ನು ನೀನು ಮಾತಾಡೋದಾದರೆ ಎಲ್ಲರೂ ಯಾಕೆ ಹ್ಯಾಪಿ ಆಗಿಲ್ಲ, ಎಲ್ಲರೂ ಯಾಕೆ ದುಡ್ಡಿನಲ್ಲಿ ಸಮಾನವಾಗಿಲ್ಲ ಅಂತ ನೀವು ಕೇಳ್ತೀರಿ. ಹೌದು ತಾನೆ? ಹೌದು. ಬರೀ ದುಡ್ಡು ಒಂದು ಹ್ಯಾಪಿನೆಸ್ ಒಂದೇ ಸಮಾನವಾಗಿಲ್ವಾ? ಇನ್ನು ಬೇರೆ ಬೇರೆ ಇಲ್ವಾ? ಈಗ ಆಫ್ರಿಕಾದಲ್ಲೆಲ್ಲ ಕಪ್ಪಾಗಿದ್ದಾರೆ, ಯುರೋಪ್ನಲ್ಲೆಲ್ಲ ವೈಟ್ಸ್ ಇದ್ದಾರೆ, ಹೌದು. ನಾವೆಲ್ಲ ಬ್ರೌನಿಶ್ಗಳು. ಬ್ರೌನಿಶ್. ಮತ್ತು ಕಲರಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇದೆ, ವೈವಿಧ್ಯಮಯ ಅಂತ ಹೇಳಿ. ಮತ್ತು ಚೈನೀಸು, ಜಾಪನೀಸು, ಕೊರಿಯನ್ಸು ಇವ್ರ ಫೇಸಸ್ ಬೇರೆ ಇದೆ, ನಮ್ಮ ಫೇಸ್ ಬೇರೆ ಇದೆ, ಯುರೋಪಿಯನ್ ಫೇಸ್ ಬೇರೆ ಇದೆ, ಆಫ್ರಿಕನ್ಸ್ ಫೇಸ್ ಬೇರೆ ಇದೆ, ಅಮೇರಿಕನ್ ಫೇಸ್ ಬೇರೆ ಇದೆ. ಹೈಟ್ ಡಿಫ್ರೆನ್ಸಸ್, ಹೈಟ್ ಎಲ್ಲ ತುಂಬ ವ್ಯತ್ಯಾಸ ಇದೆ. ಜಪನೀಸ್ ಎಲ್ಲ ತುಂಬ ಕುಳ್ಳಗಿರ್ತಾರೆ, ಜಪನೀಸು ಚೈನೀಸ್ ಎಲ್ಲ ಕುಳ್ಳಗಿರ್ತಾರೆ, ಅಮೇರಿಕನ್ಸು ಯುರೋಪಿಯನ್ಸ್ ಎಲ್ಲ ಹೈಟ್ ಇರ್ತಾರೆ. ಮತ್ತು ಇದು ಹಂಗೆ ಅಂದರೆ ನಾವು ಹೇಳ್ತಾ ಇರೋದು, ನಾವು ಫೈನಾನ್ಸಲ್ಲಿ ಒಂದೇ ಆಲೋಚನೆ ಮಾಡ್ತಾಯಿದ್ದೀವಿ. ಇವತ್ತು ಯಾಕಪ್ಪ ಅವನೊಬ್ಬನೇ ಶ್ರೀಮಂತ ಯಾಕಾದ, ಇವನೊಬ್ಬನೇ ಬಡವ ಯಾಕಾದ? ಬಟ್ ಒಂದು ಬಡತನ ಶ್ರೀಮಂತನ ಅನ್ನೋದನ್ನು ಪಕ್ಕಕ್ಕಿಟ್ರೆ ಇನ್ನು ಬೇರೆ ಏನಿಲ್ವಾ? ನಾವು ಅದನ್ನು ಬಡತನ ಶ್ರೀಮಂತ, ನಾಲೆಡ್ಜ್, ಒಬ್ಬನ ಎಂಥ ನಾಲೆಡ್ಜ್ ಇರುತ್ತೆ, ಒಬ್ಬನ ನಾಲೆಡ್ಜ್ ಇರಲ್ಲ, ಕಾಮನ್ ಸೆನ್ಸ್ ಕೂಡ ಇರಲ್ಲ. ನಾಲೆಡ್ಜ್ ಹಾಳಾಗಲಿ ಆ ಕಡೆ, ಕಾಮನ್ ಸೆನ್ಸು ಇರಲ್ಲ. ಒಬ್ಬನ ರೌಡಿ ಇರ್ತಾನೆ, ಒಬ್ಬನ ಗೂಂಡ ಇರ್ತಾನೆ, ಒಬ್ಬನ ಡಕಾಯಿತ್ ಇರ್ತಾನೆ, ಒಬ್ಬನ ಒಳ್ಳೆ ಟಾಪ್ ಪೊಲೀಸ್ಮ್ಯಾನ್ ಆಗ್ತಾನೆ. ಸೊ ನಾವು ಸಮಾನತೆ ಅಂತ ಎಲ್ಲಿ ನೋಡಬೇಕು, ಯಾವುದು ಸಮಾನತೆ ಇರಬೇಕು? ಸಮಾನತೆ ಅಂದರೆ ಏನು? ಪ್ರಕೃತಿ ದೃಷ್ಟಿಯಲ್ಲಿ ಸಮಾನತೆ ಅಂದರೆ ಏನಪ್ಪ? ನಿನ್ನ ಹಸಿವು ನನ್ನ ಹಸಿವು ಸೇಮ್, ಅಲ್ಲಿ ಸಮಾನತೆ ಇದೆ. ಹೌದು. ನಿನಗೆ ಹೆಂಗೆ ಹಸಿವಾಗುತ್ತೆ ನನಗೆ ಹೆಂಗೆ ಹಸಿವಾಗುತ್ತೆ, ನಿನಗೆ ಹೇಗೆ ನಿದ್ದೆ ಬರುತ್ತೆ ನನಗೂ ಅದೇ ಥರ ನಿದ್ದೆ ಬರುತ್ತೆ. ಆ ನಿದ್ದೆಯ ಸುಖನೂ ಸೇಮ್. ಓಕೆ. ನಿನಗೆ ಹೇಗೆ ಭಯ ಆಗುತ್ತೆ ನನಗೂ ಅದು ಭಯ ಆಗುತ್ತೆ. ಯಾಕಂದರೆ ಭಯ ಇಲ್ಲ ಅಂತಂದರೆ ನಮ್ಮ ಒಂದು ಬಾಡಿ ಕಾನ್ಷಿಯಸ್ನೆಸ್ ಹೋಗ್ಬಿಡುತ್ತೆ. ಈಗ ನನಗೆ ಭಯನೇ ಇಲ್ಲ ಅಂತ ಅಂದ್ಕೋ, ರೋಡ್ ಹೆಂಗೆ ಬೇಕು ದಾಡ್ತೀನಿ ನಾನು, ಯಾವನು ಬೇಕಾದ್ರೆ ಹೊಡಿಬೋದು ಬಂದು. ಹೌದು. ಸೊ ಯಾಕೆ ಭಯ ಯಾಕೆ ಅಂತಂದರೆ, ಪ್ರಕೃತಿ ಯಾಕೆ ಭಯ ನೀಡಿದೆ ಅಂತಂದರೆ ನಿನ್ನ ಬಾಡಿ ನೀನು ಕಾಪಾಡ್ಕೊಳ್ಳೋದಕ್ಕೆ. ಹೌದು. ಅದು ಬೇಸಿಕ್ ಅದು. ಆಮೇಲೆ ಸೆಕ್ಸ್, ಇದು ಒಂದು ನೇಚರ್ನಲ್ಲಿರ್ತಕ್ಕಂಥ ಕಾಮನಾಲಿಟೀಸ್ ಇವೆಲ್ಲ. ನೀನು ನೇಚರ್ ಬೀಯಿಂಗು, ನಾನು ನೇಚರ್ ಬೀಯಿಂಗ್ ಆದ್ದರಿಂದ ನಾಟ್ ಓನ್ಲಿ ನಾನು ನೀನು, ಇಡೀ ಎಲ್ಲ ಸಕಲ ಪ್ರಾಣಿಗಳು ಏನಿದಾವೆ, ಚರಾಚರ ಸೃಷ್ಟಿ, ಬರ್ಡ್ಸು, ಇನ್ಸೆಕ್ಟ್ಸ್, ಎಲ್ಲ ಜೀವರಾಶಿಗಳೇನಿದ್ದಾವೆ, ಇವೆಲ್ಲದರಲ್ಲೂ ಕೂಡ ನೇಚರ್ ಕಾಮನಾಲಿಟೀಸ್ ಇದು. ಇದನ್ನ ನಾನು ಕೇಳ್ಬೇಕು ನೀನು, ಸರ್ ನಿಮಗೊಂದೇ ಹಸಿವಾಗ್ತಾ ಇದೆ, ನನಗೆ ಯಾಕೆ ಹಸಿವಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಬೇಕಾರೆ ಮಾತಾಡ್ಬೋದು. ಅವ್ರಿಗೆ ನಿದ್ದೆ ತುಂಬ, ಯುರೋಪಿಯನ್ಸಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಆಫ್ರಿಕನ್ಸಿಗೆ ನಿದ್ದೆ ಬರೋದಿಲ್ಲ, ಓಕೆ, ಅದನ್ನು ಮಾತಾಡ್ಬೋದು ನಾವು. ಜಪಾನೀಸಿಗೆ ಭಯನೇ ಇಲ್ಲ, ನಮಗೆ ಭಯ ಇದೆ, ಮಾತಾಡ್ಬೋದು ನಾವು. ನೀನು ನ್ಯಾಚುರಲ್ ಒಂದು ನೇಚರ್ ನಮಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಯಾವುದೋ ಅದರಲ್ಲಿ ನಾವು ಸಮಾನರು. ಓಕೆ. ಓಕೆ. ಇನ್ನು ಫೈನಾನ್ಸು ಇದೆಲ್ಲ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು, ಇದು ನಾವು ಪ್ರಾಪಂಚಿಕವಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಪ್ರತಿ ಒಂದು ಜೀವಿ, ಈವನ್ ಬ್ಯಾಕ್ಟೀರಿಯಾ, ವೈರಸ್ಸಿಂದ ಹಿಡಿದು ಪ್ರತಿ ಜೀವಿ ಕೂಡ ಯೂನಿಕ್ನೆಸ್ ಇದೆ. ಓಕೆ. ಆ ಯೂನಿಕ್ನೆಸ್ನ ನಾವು ಐಡೆಂಟಿಫೈ ಮಾಡಬೇಕೇ ಹೊರತು ಬರೀ ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ಇವಾಗ ನೀವು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ ಕಂಪ್ಯಾರಿಸನ್ ಅಷ್ಟೇ. ಒಬ್ರಿದ್ದಂತೆ ಇನ್ನೊಬ್ರು ಯಾಕಿಲ್ಲ, ಅದು ಕಂಪ್ಯಾರಿಸನ್. ಪ್ರಕೃತಿಯಲ್ಲಿ ಯಾವತ್ತೂ ಕೂಡ ಒಬ್ರಿದ್ದಂತೆ ಇನ್ನೊಬ್ರಲ್ಲ, ಕಂಪ್ಯಾರಿಸನ್ ಇಲ್ಲ ಪ್ರಕೃತಿಯಲ್ಲಿ. ಇಟ್ಸ್ ಆಲ್ ಯುನಿಕ್. ಈಚ್ ಅಂಡ್ ಎವ್ರಿ ಒಂದು ಏನಂತಾರೆ, ಅಣು ಕೂಡ ಯೂನಿಕ್ನೆಸ್ ಆಗಿದೆ. ಆ ಯೂನಿಕ್ನೆಸ್ ಪ್ರಕೃತಿಯಲ್ಲಿ ಮಾತ್ರ ಇದೆ. ನೀನು ಆ ಪ್ರಕೃತಿಯಲ್ಲಿ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬಾರ್ದು ನೀನು. ಈ ಕಂಪ್ಯಾರಿಸನ್ಸ್ ಎಲ್ಲವೂ ಕೂಡ ಪ್ರಪಂಚದಲ್ಲಿದ್ದಾವೆ. ಓಕೆ. ನಿನ್ನನ್ನು ಕ್ರಿಯೇಟ್ ಮಾಡೋದು ಪ್ರಕೃತಿ ಆದ ಕಾರಣ ಅದು ಪರ್ಫೆಕ್ಟಾಗಿ ಮಾಡಿದೆ ಕೆಲಸ. ಕಂಪ್ಯಾರಿಸನ್ ಏನಿದ್ರು ಹ್ಯೂಮನ್ ಕ್ರಿಯೇಷನ್ ಅಲ್ಲ, ಇದು ಅದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಸೊ ನಮಗೆ ಯಾವತ್ತೂ ಕೂಡ ನಾವು ಕಂಪ್ಯಾರಿಸನ್ ನೋಡ್ತೀವ ಅಥವಾ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಸಿಮಿಲಾರಿಟೀಸ್ ನೋಡ್ತೀವ. ಕಂಪ್ಯಾರಿಸನ್ ನೋಡೋದು ಪ್ರಪಂಚದಲ್ಲಿ. ಈ ಒಂದು ನೇಚರ್ನಲ್ಲಿ ನೋಡ್ತಕ್ಕಂಥ ಏನು ಇದಿದೆ, ಬೇಸಿಕ್ ನೀಡ್ಸ್ ಇದೆ,
ಅದರಲ್ಲಿ ನಾವೆಲ್ಲ ಸೇಮೆ. ಹ್ಮ್ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲವೂ ಸೇಮ್. ಹೌದು. ನಾವು ಅದನ್ನ ಇಟ್ಕೊಂಡು ಮಾತಾಡಿದ್ರೆ ಮಾತಾಡ್ಬೋದು, ಬಟ್ ಅವನಂತ ಇವನೇ ಹಾಕಿಲ್ಲ. ಸೊ ನೇಚರ್ ಅಂತಂದ್ರೆ ಇದೊಂಥರ ವೈವಿಧ್ಯ ಮರೆತೆ ಅಂತ ಹೇಳ್ತೇವೆ. ಹ್ಮ್ ಇಟ್ಸ್ ಅ ಬ್ಯೂಟಿಫುಲ್. ಇದೊಂದು ಅತ್ಯಂತ ಸುಂದರ ರಮಣೀಯವಾಗಿರ್ತಕ್ಕಂಥದ್ದು. ಇದು ಒಂದಿದ್ದಂತೆ ಇನ್ನೊಂದು ಇರೋದೇ ಇಲ್ಲ ನೇಚರಲ್ಲಿ. ಒಬ್ಬ ಮನುಷ್ಯನ ತಗೋ, ಇನ್ನೊಂದು ತಗೋ, 800 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬನು ಒಬ್ಬೊಬ್ಬನು ಐಡೆಂಟಿಫಿಕೇಶನ್ ಇದೆ. ಅದಕ್ಕೋಸ್ಕರ ತಂಬ್ ಇಂಪ್ರೆಷನ್ ಕೊಡ್ತೀವಿ, ಒಂದು ಇಂಪ್ರೆಷನ್ಸ್ ತೊಗೊತಾರೆ. ಇವೆಲ್ಲ ಏನಪ್ಪ ಅಂದರೆ ಒಬ್ಬನಿದ್ದಂತೆ ಇನ್ನೊಬ್ಬನು ಇರೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ನೀಟಾಗಿ ನಮಗೆ ಅದು ತೋರಿಸ್ತಾ ಇದೆ. ನಮಗೆ ಇವಾಗ ತಂಬು ಇವೆಲ್ಲ ಕೊಡ್ತಾ ಇದೀವಲ್ಲ, ಎಷ್ಟು ನೀಟಾಗಿ ತೋರಿಸ್ತಾ ಇದೆ. ಯೂನಿಕ್ ಐಡೆಂಟಿಟಿ ಇದೆ ಅದು. ಅಂದರೆ ನೀನಿದ್ದಂತೆ ನಾನಿಲ್ಲ ಅಂತ ತೋರಿಸೋದಕ್ಕೋಸ್ಕರ ಅದೊಂದು ಗುರುತು ನಮಗೆ ಅದು. ಹೌದು. ಬಟ್ ಅಷ್ಟು ಇಟ್ಕೊಂಡು ಕೂಡ ನಾವು ಕಂಪ್ಯಾರಿಸನ್ಸ್ ನಾವು ತೊಗೊಂಬರ್ತೀವಿ. ಯಾಕೆ ಎಲ್ಲರೂ ಒಂಥರ ಇಲ್ಲ, ಯಾಕೆ ಅಲ್ಲಿ ಬಡತನ ಇದೆ. ಬಡತನ ನೀನು ಫೈನಾನ್ಸ್ ಲೆವೆಲಲ್ಲಿ ಬಡತನ, ಅದು ನೇಚರ್ ಲೆವೆಲಲ್ಲಿಲ್ಲ ಅದು. ಹೌದು. ನೇಚರ್ ಲೆವೆಲ್ ಯಾರು ಬಡವರಿಲ್ಲ. ನೇಚರ್ಗೆ ಬಡವರು ಅಂತ ಗೊತ್ತೇ ಇಲ್ಲ. ನೇಚರ್ಗೆ ಬಡತನ ಗೊತ್ತಿಲ್ಲ. ಪ್ರಪಂಚಕ್ಕೆ ಬಡತನ ಗೊತ್ತು, ನೇಚರ್ಗೆ ಬಡತನ ಇಲ್ಲ. ನೇಚರ್ ಇಟ್ಸ್ ಏನಂತಾರೆ ಅದನ್ನು, ವೈಬ್ರೆಂಟ್ ಆಗಿದೆ. ಹೌದು. ಅದು ಸೌಂದರ್ಯವಂತವಾಗಿದೆ. ನೇಚರ್ ಯಾವಾಗಲೂ ಕೂಡ ಅದೊಂಥರ ಡ್ಯಾನ್ಸಿಂಗ್ ನೇಚರ್ ಅಂತಾರೆ. ಅದು ನಾಟ್ಯ ಮಾಡ್ತಾ ಇರ್ತದಂತೆ, ರಮಣೀಯವಾಗಿ ನಾಟ್ಯ ಮಾಡ್ತಾ ಇರ್ತದಂತೆ, ಸಂಗೀತ ನುಡಿಸ್ತಾ ಇರ್ತದಂತೆ. ಅದಕ್ಕೆ ಆ ನೇಚರ್ನ ನಾವು ಯಾವತ್ತು ಪ್ರಕೃತಿನ ಒಂದು ಆಸ್ವಾದ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಇನ್ನು ಏನು ಬೇಕಾಗಲ್ಲ ಲೈಫಲ್ಲಿ. ಅದಕ್ಕಾಗಿ ಎಷ್ಟು ಹೂಗಳಿದಾವೆ. ಒಂದು ಹೂ ಇದ್ದಂತೆ ಇನ್ನೊಂದು ಹೂ ಇದೆಯಾ? ಇಲ್ಲ. ಒಂದು ಹಣ್ಣಿದ್ದಂತೆ ಇನ್ನೊಂದು ಹಣ್ಣಿದೆಯಾ? ಒಂದು ಮರ ಇದ್ದಂತೆ ಇನ್ನೊಂದು ಮರ ಇದೆಯಾ? ಒಂದು ಗಿಡ ಇದ್ದಂತೆ ಇನ್ನೊಂದು ಗಿಡ ಇದೆಯಾ? ಒಂದು ಪಕ್ಷಿ ಇದ್ದಂತೆ ಇನ್ನೊಂದು ಪಕ್ಷಿ ಇದೆಯಾ? ಮತ್ತೆ ಕಲರ್ಫುಲ್ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಡಿಫರೆನ್ಸ್ ಆಗಿ, ಎಷ್ಟು ವೈವಿಧ್ಯತೆ ಇದೆ. ಮನುಷ್ಯ ಮಾತ್ರ ಅದನ್ನು ಕೇಳ್ತಾನೆ, ಅದಕ್ಕೆ ತಂದು ಹಿಡ್ತಾನೆ. ಯಾವುದೋ ಒಂದು ಇನ್ಕಾರ್ನೇಷನ್ ತಂದು ಹಿಡ್ತಾನೆ, ಆ ಜನ್ಮ ಅಂತಾನೆ, ಅಲ್ಲಿ ಪಾಪ ಅಂತಾನೆ, ಪುಣ್ಯ ಅಂತಾನೆ, ಇವೆಲ್ಲ ತಂದು ಹಿಡ್ತಾನೆ ಅವನು. ಯಾಕೆಂದರೆ ಅವನಿಗೆ ಅನುಕೂಲ ಬೇಕು. ಅವನಿಗೆ ಆ್ಯಕ್ಚುಲಿ ತಾನು ಸರಿ ಹೋಗೋದು ಬೇಕಾಗಿಲ್ಲ, ಒಂದು ಸ್ಯಾಟಿಸ್ಫೈಡ್ ಆನ್ಸರ್ ಬೇಕು ಅವನಿಗೆ. ಇವೆಲ್ಲವೂ ಅವನಿಗೊಂದು ಸ್ಯಾಟಿಸ್ಫೈಡ್ ಆನ್ಸರ್ನ ಕ್ರಿಯೇಟ್ ಮಾಡ್ತವೆ. ನಿಂದೇನು ತಪ್ಪಿಲ್ಲಪ್ಪ, ಇವೆಲ್ಲದರಿಂದ ನಿನಗೆ ಹಿಂಗೆ ತೊಂದರೆ ಆಗಿದೆ ಅಂತ ಸ್ಯಾಟಿಸ್ಫೈಡ್ ಆನ್ಸರ್ ಬೇಕಾಗಿತ್ತು. ಆದ ಕಾರಣ ಅವನು ಆ ಸ್ಯಾಟಿಸ್ಫೈಡ್ ಆನ್ಸರ್ಗೋಸ್ಕರ ಹುಡುಕ್ತಾ ಇರ್ತಾನೆ ಅವನು. ಓಕೆ. ಹಾಗಾಗಿ ಅವನಿಗೆ ಸ್ಯಾಟಿಸ್ಫೈಡ್ ಆನ್ಸರ್ ಸಿಗುತ್ತೆ ಅಷ್ಟೇ. ಬಿಟ್ಟರೆ ಯಾವತ್ತೂ ಕೂಡ ಯಾವ ಮನುಷ್ಯ ಕೂಡ ಒಬ್ಬನಿಗೆ ಒಬ್ಬನು ಸಮಾನವಾಗಿರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಮ್ಯುನಿಸಮ್ ಯಾಕೆ ಫೇಲ್ ಆಯಿತು? ಕಮ್ಯುನಿಸಮ್ ಅದಕ್ಕೆ ಫೇಲ್ ಆಯಿತು. ಕಮ್ಯುನಿಸಮು, ಸೋಷಿಯಲಿಸಮ್ ಇವೆಲ್ಲ ವರ್ಕ್ ಆಗೋದೇ ಇಲ್ಲ. ನಮ್ಮದು ಸೋಷಿಯಲಿಸಮ್ ಅಪ್ ಟು 90ವರೆಗೆ ಸೋಷಿಯಲಿಸಮ್ ಇತ್ತು ನಮ್ಮ ಇಂಡಿಯಾದಲ್ಲಿ. 90ವರೆಗೂ ಅಂದರೆ ಸುಮಾರು 40-45 ವರ್ಷ ಸೋಷಿಯಲಿಸಮ್ನಿಂದ ಹಾಳಾದ್ವಿ ನಾವು. ನಾವೆಲ್ಲ ಕ್ಯಾಪಿಟಲಿಸ್ಟ್ಗಳು. ಮನುಷ್ಯ ಅಂದ್ರೇ ಕ್ಯಾಪಿಟಲಿಸ್ಟ್. ಇಲ್ಲಿ ಎಲ್ಲ ಕ್ಯಾಪಿಟಲಿಸಮ್ ಇದೆ. ಒಂದಕ್ಕೊಂದು ಡಿಫ್ರೆನ್ಸಸ್ ಇದೆ. ಓಕೆ. ಡಿಫ್ರೆನ್ಸ್ ಇದ್ರೇ ಮನುಷ್ಯನ ಪುರೋಗತಿ ಆಗುತ್ತೆ. ಓಕೆ. ಎಲ್ಲರ ಸಮಾನ ಅಂದ ತಕ್ಷಣ ಪುರೋಗತಿ ಅಲ್ಲ, ಅಧೋಗತಿ ಆಗುತ್ತೆ. ಈಗ ನಿಮ್ಮ ಆಫೀಸಲ್ಲಿ ಇದೆಯಾ, ನಿನಗೆ ನಿನ್ನ ಒಂದು ಟ್ಯಾಲೆಂಟ್ನ ಗುರುತಿಸಿ ಐಡೆಂಟಿಫೈ ಮಾಡಿ ನಿನಗೆ ಒಂದು ಸ್ಯಾಲ್ರಿ ಹೈಕ್ ಮಾಡೋದು, ಒಂದು ಪ್ಲೇಸ್ಮೆಂಟ್ ನಿನಗೆ ಒಂದು ಜಾಸ್ತಿ ಮಾಡಿದಾಗ ನಿನಗಿನ್ನೂ ಹೆಚ್ಚಿನ ಉತ್ಸಾಹ ಬರುತ್ತೆ. ಇನ್ನೂ ನಾನು ಮಾಡಬೇಕು ಅಂತ ಅನಿಸುತ್ತೆ ಕಂಪ್ನಿಗೆ. ಹೌದಾ? ಎಲ್ಲರೂ ಸಮಾನರಪ್ಪ, ಎಲ್ಲರೂ ಒಂದೇ ಬೆಂಚ್ ಮೇಲೆ ಕುತ್ಕೊಳ್ಳೋಣ, ಒಂದೇ ಇದ್ರ ಮೇಲೆ ಕುತ್ಕೊಳ್ಳೋಣ, ಒಂದೇ ಕಂಪ್ಯೂಟರ್ ಎಲ್ಲರೂ ಸಮಾನ ಮಾಡೋಣ. ನಿನಗೆ ಏನು ಇಂಟ್ರೆಸ್ಟ್ ಇರುತ್ತೆ? ಹೌದು. ಯಾವತ್ತು ಸೋಷಿಯಲಿಸಮು ಒಂದು ಕಮ್ಯುನಿಸಮ್ನಿಂದ ಇದೇ. ನಾವು ಇದನ್ನು ಯಾಕೆ ಈ ಪ್ರಶ್ನೆ ಬಂತು ಅಂತಂದರೆ, ನಮ್ಮ ಮೈಂಡಲ್ಲಿ ಆ ಸೋಷಿಯಲಿಸಮು ಕಮ್ಯುನಿಸಮ್ ಇದ್ದಾಗ ಈ ಪ್ರಶ್ನೆಗಳು ಬರ್ತವೆ. ಯಾಕೆ ನಾವು ಅವರಂತಿಲ್ಲ, ಯಾಕೆ ನಾನು ಇವರಂತಿಲ್ಲ, ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇಲ್ಲಿ ಅವ್ರಿಗೆ ನಿಜವಾಗ್ಲೂ ಬರಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನು? ಯಾರಿಗೆ? ಈ ಥರ ಯಾಕೆ ಸಮಾನ ಆಗಿಲ್ಲ, ಡಿಫ್ರೆನ್ಸಸ್ ಇದೆ, ಇದಕ್ಕೆ ಪುನರ್ಜನ್ಮದ ಏನಾದರೂ ಕಾರಣ ಇರ್ಬೋದಾ ಅಂತ ಹೇಳಿ ಕೇಳ್ಕೊಡೋ ಅಂತ ಮನೋಭಾವನೆ ಇತ್ತು ಅಂತ. ಪುನರ್ಜನ್ಮದ ಒಂದು ಇದು ಅಂದರೆ ಈಗ ನಾವು ಪಾಪ ಪುಣ್ಯ ಅಂತ ಮಾತಾಡ್ತಾ ಇದ್ದೀವಿ, ಕರ್ಮಗಳು ಅಂತ ಮಾತಾಡ್ತಾ ಇದ್ದೀವಿ, ಆಮೇಲೆ ಇವೆಲ್ಲ ಮಾತಾಡ್ತಾ ಇದ್ದೀವಿ. ಆದ ಕಾರಣ ಈ ನಮ್ಮ ಒಂದು ಜೀವನದಲ್ಲಿ ಅವು ಬಂದ್ಬಿಟ್ಟಿದೆ ಹಾಸೋಕ್ಕಾಗಿ. ಹಾಗಾಗಿ ನಾವು ಅದನ್ನ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನು ಬಿಟ್ಟು ನಾವು ನೋಡಿದಾಗ
ಪುಣ್ಯ ಇಲ್ಲ, ಪಾಪ ಇಲ್ಲ, ಕರ್ಮ ಇಲ್ಲ, ಯಾವುದೂ ಇಲ್ಲಪ್ಪ. ನಿನ್ನ ಜನ್ಮ ಇವತ್ತೇನು ಹುಟ್ಟಿದೆಯಲ್ಲ, ಅಲ್ಲಿಂದ ನೀನು ನೋಡು ಅಂತಂದು ಅಂದಾಗ ಎಲ್ರಿಗೂ ಅವಕಾಶ ಇದೆ. ಈಗ ಆ ರೀತಿಯಾಗಿ ಇಟ್ಕೊಂಡು ಬಂದವರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅಂದ್ರೆ ಫಿಕ್ಸ್ ಆಗೋಗ್ಬಿಡ್ತಾರೆ. ಇನ್ನು ಯಾರು ಸಕ್ಸಸ್ ಅನ್ನೋದನ್ನ ನಿನ್ನೇನು ಮಾತಾಡೋ ಕೆಲಸ ಇಲ್ಲ. ಅವ್ರಿಗೆ ಮಾತ್ರ ಇರುತ್ತೆ. ಹೋದ ಜನ್ಮದಲ್ಲಿ ಏನೇನು ಪುಣ್ಯ ಮಾಡ್ಕೊಂಡು ಬಂದವ್ರು ಮಾತ್ರ ಸಕ್ಸಸ್ ಆಗ್ಬೇಕಿಲ್ಲಿ, ಮಿಕ್ಕಿದವ್ರೆಲ್ಲ ಕ್ಲೋಸ್. ಸೊ ಹಾಗಾಗಿ ಆ ಒಂದು ಸಫರಿಂಗ್ಸ್ ಮತ್ತೆ ಏನಾದರೂ ಇದೆ ಅಂತ ಅಂದರೆ, ನಮ್ಮ ಹತ್ರ ಇವತ್ತಿಂದ ಹ್ಯಾಪಿನೆಸ್ ಇದೆ ಅಂತ ಹೇಳಿದ್ರೆ ಅದು ನಾವಾಗೇ ಪಡ್ಕೊಂಡು ಬಂದಿದ್ದು ಅಂತ ಅಂತೀರಾ? ಈ ನಾವಾಗೇ ಅದಕ್ಕೆ ಆಹ್ವಾನ ಮಾಡಿದ್ದೀವಿ ಅಂತ ಹೇಳಿ? ಆಹ್ವಾನ ಅಂತಂದರೆ ಸಫರಿಂಗ್ಸ್ ಅನ್ನೋದನ್ನು ನಾವು ಯಾವುದರಲ್ಲಿ ಸಫರಿಂಗ್ ಇದೆ ನೋಡಬೇಕು ಫಸ್ಟ್. ಏನು ನನ್ನ ಒಂದು ಸೈಕಲಾಜಿಕಲ್ ಸಫರಿಂಗಾ ಅಥವಾ ಫಿಸಿಕಲಿ ಸಫರಿಂಗಾ? ಸೊ ಇದನ್ನು ನಾವು ನೋಡಿದಾಗ ಆ ಸಫರಿಂಗ್ಗೆ ಕಾರಣ ಏನು, ರೂಟ್ ಕಾಸ್ ಆಫ್ ದ ಸಫರಿಂಗ್ ಏನದು? ಪ್ರತಿಯೊಂದು ಸಫರಿಂಗಲ್ಲೂ ಕೂಡ ರೂಟ್ ಕಾಸ್ ಇರುತ್ತೆ. ನಾವು ರೂಟ್ ಕಾಸ್ ನೋಡ್ಲಾರ್ದಂಗೆ ಲೀಫ್ ಕಾಸ್ ನೋಡಿದಾಗ ಏನಾಗುತ್ತೆ, ಬರೀ ಲೀಫ್ ಕಾಣಿಸುತ್ತೆ ನಮಗೆ. ಈಗ ನಮಗೆಲ್ಲರಿಗೂ ಕೂಡ ಇಮಿಡಿಯೇಟ್ ಸೊಲ್ಯೂಷನ್ಸ್ ಬೇಕು. ಇಮಿಡಿಯೇಟ್ ಸೊಲ್ಯೂಷನ್ ಬೇಕಾದ ಕಾರಣ ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಮಿಡಿಯೇಟ್ ಸೊಲ್ಯೂಷನ್ಸ್ಗೆ ಏನು ಬೇಕಪ್ಪ, ಬಾ ಕುತ್ಕೋ, ಒಂದಿಷ್ಟು ಮೆಡಿಟೇಷನ್ ಮಾಡು, ಅಥವಾ ಇನ್ಕಾರ್ನೇಷನ್ ಕರ್ಕೊಂಡು ಹೋಗ್ತೀನಿ, ಫಾಸ್ಟ್ ಲೈಫ್ ಮಾಡಿಸ್ತೀನಿ. ಇಲ್ಲ ಮೆಡಿಟೇಷನಲ್ಲಿ ಕೆಲವು ಇನ್ನೂ ಪುಣ್ಯಾತ್ಮರು ಬಂದಿದ್ದಾರೆ. ಮೆಡಿಟೇಷನ್ ಕೂಡಿಸ್ಬಿಟ್ಟು ಇದ್ದಂತೆ ಇನ್ಸ್ಟೆಂಟಾಗಿ ರಿಸಲ್ಟ್, ಇನ್ಸ್ಟೆಂಟಾಗಿ ಇನ್ಕಾರ್ನೇಷನ್ ತೊಗೊಂಡೋಗ್ತಾರೆ. ಹೋಗು, ಎಲ್ಲ ಹೋಗ್ತಾ ಇದೆಯಾ, ಹಿಮಾಲಯ ಹೋಗ್ತಾ ಇದೆ, ಹಂಗೆ ವಾಪಸ್ ಹೋಗು ಅಂತ ಇನ್ಸ್ಟೆಂಟಾಗಿ ಇನ್ನೊಂದು ಜನ ಕರ್ಕೊಂಡು ಹೋಗ್ತಾರೆ. ಇನ್ಸ್ಟೆಂಟ್ ಕಾಫಿ ಥರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ತಾರೆ. ಏನು ಮಾಡ್ತಾ ಇದೆಯಪ್ಪ ನೀನು? ನಾನು ಇಲ್ಲಿ ಒಂದು ಹಸುವಿನ ಒಂದು ಕೋಲ್ ತೊಗೊಂಡು ಹೊಡಿತಾ ಇದ್ದೀನಿ, ಹಸು ತುಂಬ ನೋವು ಪಡ್ತಾ ಇದೆ ಹಸು. ಸೊ ನಾನೇನು ಮಾಡಲಿ ಇವಾಗ? ಆ ಹಸುವಿನ ಸಾರಿ ಕೇಳು. ಹಸುವಿನ ಸಾರಿ ಕೇಳಿಬಿಟ್ಟೆ, ವಾಪಸ್ ಬಂದ್ಬಿಡು ಆಯಿತು, ಸಫರಿಂಗ್ ಹೋಯ್ತು. ಈ ಥರ ಒಂದು ಇವು ತಯಾರಾಗ್ಬಿಟ್ಟಿದ್ದಾರೆ ಮಾಸ್ಟರ್ಗಳು ಇವಾಗೆಲ್ಲ. ಇನ್ಸ್ಟಂಟ್ ಬಾಬಾಸ್ ತಯಾರಾಗ್ಬಿಟ್ಟಿದ್ದಾರೆ. ಓಕೆ. ಸೊ ಹಾಗಾಗಿ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಿನ್ನ ಒಂದು ಮನಸ್ಸಿನಂತೆ ಆ ಥರ ನಿನಗೆ ಗುರುಗಳು ಸಿಗ್ತಾರೆ. ಯಾರ್ಯಾರ ಒಂದು ಮನಸ್ಸಿಗೆ ಯಾವ್ಯಾವ ತಿರುತ್ತೋ ಅಂಥದೇ ಗುರುಗಳು ಸಿಗ್ತಾರೆ. ಏನಿಲ್ಲ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಕರಿತೀವಲ್ಲ, ಆ ಥರ ನಿನಗೆ ಯಾವ ಥರ ನಿನ್ನ ಮನಸ್ಸಿರುತ್ತೆ ಅದೇ ಥರ ಜನಗಳೇ ಸಿಗ್ತಾರೆ ನಿನಗೆ. ಅಂದರೆ ಇವಾಗ ಸಫರಿಂಗ್, ನಾನು ಸಫರ್ ಪಡ್ತಾ ಇದ್ದೀನಿ ಅಂತ ಅಂದಾಗ, ಅಥವಾ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ, ನೀವು ಹೇಳ್ತಾ ಇದ್ರಿ ಲೀಫ್ ರೂಟ್ ಕಾಸ್ನ ಹುಡ್ಕೋದ್ಬಿಟ್ಟು ನಾವು ಜಸ್ಟ್ ಲೀಫ್ ಕಾಸ್ನ ನೋಡ್ತೀವಿ ಅಂತ ಹೇಳಿ. ರೂಟ್ ಕಾಸ್ ಹುಡುಕ್ಬೇಕು ಅಂತ ಅಂದರೆ ಅವನು ಇಗ್ನೋರೆನ್ಸಲ್ಲಿ ಇದ್ದಾಗ ಹುಡ್ಕೊಳ್ಳೋದಿಲ್ಲ ಆ್ಯಕ್ಚುಲಿ. ಅಂಥವ್ರಿಗೆ ನೀವೇನು ಹೇಳ್ತೀರ? ಇಗ್ನೋರೆನ್ಸ್ ಅಂತಲ್ಲ, ಅದೇ ಇಗ್ನೋರೆನ್ಸ್ ಅಂದರೆ ಮತ್ತೆ ಮಾಯ ಬಂದ್ಬಿಡುತ್ತೆ ಅದರಲ್ಲಿ. ಓಕೆ, ಮತ್ತೆ ಎಲ್ಲವೂ ನಾವು ಎಲ್ಲ ಒಂದು ಕಲ್ಲಾವಿಲ್ಲಿ ಆಗ್ಬಿಡ್ತವೆ, ಅದು ಮಿಕ್ಸ್ ಮಾಡಿಬಿಡ್ತು. ನಾವು ಯಾವುದನ್ನು ಅದನ್ನೇ ನೋಡೋದನ್ನು ಕಲ್ತ್ಕೋಬೇಕು. ಇವಾಗ ರಿಲಿಜಿಯಸ್ಟಿಕ್ ವ್ಯೂ ಬೇರೆ, ಸ್ಪಿರಿಚುವಲಿಸ್ಟಿಕ್ ವ್ಯೂಸ್ ಬೇರೆ. ನೀವು ರಿಲಿಜಿಯಸ್ಟಿಕ್ ವ್ಯೂನಿಂದ ನೋಡೋದಾದರೆ ಇವೆಲ್ಲ ಬರ್ತವೆ. ಮಾಯ ಬರುತ್ತೆ, ಪಾಪ ಬರುತ್ತೆ, ಪುಣ್ಯ ಬರುತ್ತೆ, ಕಾರ್ಮಿಕ್ ಪ್ಯಾಟರ್ನ್ಸ್ ಬರ್ತವೆ, ಇವೆಲ್ಲ ಬರ್ತವೆ ಒಂದು ರಿಲಿಜಿಯಸ್ಟಿಕ್ ವ್ಯೂನಿಂದ ನೋಡಿದಾಗ. ಒಂದು ಸ್ಪಿರಿಚುವಲ್ ವ್ಯೂನಿಂದ ನೋಡಿದಾಗ ಅಲ್ಲಿ ಯಾರೂ ಇಲ್ಲ. ಆ ಕಾಸು ನಿನ್ನ ಒಂದು ಯಾವುದೇ ಒಂದು ಇದಕ್ಕೆ ಕಾಸು ನೀನಾಗಿರ್ತೇನೆ. ನಿನ್ನ ಸಫರಿಂಗ್ಸ್ಗೆ ನೀನು ಬಿಟ್ಟರೆ ಬೇರೆ ಯಾರ ಕಾಸಾಗಿರೋದಿಲ್ಲ. ಅಂದರೆ ಒಂದು ಎಕ್ಸಾಂಪಲ್ ತಗೊಂಡು, ನನಗೆ ಎಕ್ಸಾಂಪಲ್ ಸಫರಿಂಗ್ ಹೇಳು, ನಾನು ಹೇಳ್ತೀನಿ. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಬ್ಬರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಹುಟ್ಟು ಅವ್ರ ಫ್ಯಾಮಿಲಿಯಲ್ಲಿ ಹುಟ್ಟತಾನೆ ಅವರಿಗೆ ಒಂದು ಬಡತನ ಅನ್ನೋದಿರುತ್ತೆ. ಆ ಬಡತನದಲ್ಲೇ ಬಂದಿರ್ತಾರೆ. ಆದರೆ ಅವರು ಅದಕ್ಕೆ ರೀಸನ್ ಅವರೇನಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಫ್ಯಾಮಿಲಿಯಲ್ಲಿ ಅವ್ರಿಗೆ ಚೆನ್ನಾಗಿಲ್ಲದೆ ಇರ್ಬೋದು, ಅವ್ರ ಸರ್ಕಮ್ಸ್ಟೆನ್ಸಸ್ಸು, ಅವ್ರ ತಂದೆ ತಾಯಿಗಳು ಅವ್ರ ಒಂದು ಫ್ಯಾಮಿಲಿಯಲ್ಲಿ ನಡ್ಕೊಂಬಂದಿದ್ದಾರೆ, ಬಡತನದಲ್ಲೇ ಇದ್ದಾರೆ. ಸೊ ಅವನು ಹುಟ್ಟತಾನೆ ಬಡತನದಲ್ಲಿ ಹುಟ್ಕೊಂಬಂದಿರೋದು, ಅದು ಅವನದು ಪ್ರಾಬ್ಲಮ್ ಅಂತ ಹೇಳ್ತೀರಾ ನೀವು? ಈಗ ಹರೀಶ್, ಮಳೆ ಬರುತ್ತೆ, ಮಳೆ ಸಮುದ್ರ ನೀರಿನಿಂದ ಹಾವಿಯಾಗಿ ಮೇಲೆ ಹೋದಂಥ ನೀರು ಮಳೆಯಾಗಿ ಮತ್ತೆ ಕೆಲವು ಸಮುದ್ರಕ್ಕೆ ಸುರಿದು ಬಿಡುತ್ತೆ ಟಕ್ ಅಂತ. ಆ ಹನಿಗಳು ಡೈರೆಕ್ಟಾಗಿ ಸಮುದ್ರಕ್ಕೆ ಬೀಳ್ತವೆ. ಕೆಲವು ಹನಿಗಳು ಎಲ್ಲೋ ಕಾಡಲ್ಲಿ ಬೀಳ್ತವೆ, ಕೆಲವು ಎಲ್ಲೆಲ್ಲೋ ಚಿಕ್ಕ ಚಿಕ್ಕ ಜರಿ ಆಗ್ತವೆ. ಆಮೇಲೆ ಅವು ಹೋಗಿ ಸೇರ್ಕೊಂಡು, ಆಮೇಲೆ ಹಳ್ಳಕ್ಕೆ ಸೇರ್ಕೊಂಡು, ಹಳ್ಳದ ನದಿ ಸೇರ್ಕೊಂಡು, ನದಿ ಇನ್ನೊಂದು ಕಡೆ ಸೇರ್ಕೊಂಡು ಹರಿದು ಬಂದು ಸಮುದ್ರಕ್ಕೆ ಹುಡ್ತವೆ. ಮತ್ತು ಕೆಲವು ಡೈರೆಕ್ಟಾಗಿ ಸಮುದ್ರಕ್ಕೆ ಬಿತ್ತು, ಕೆಲವರು ಎಷ್ಟೆಷ್ಟೆಲ್ಲ ಕಷ್ಟಪಟ್ಕೊಂಡು ಸುತ್ಕೊಂಡು ವಾಪಸ್ ಸಮುದ್ರಕ್ಕೆ ಬಂದರು. ಇದಕ್ಕೆ ಏನು ರೀಸನ್ ಇದೆ?
ರೀಸನೇ ಇದು ಇಲ್ಲ. ನೇಚರ್ ಇದು. ಹೌದು. ನಾವು ನಮ್ಮ ಒಂದು ಈ ಮೈಂಡಿಂದ ಆಲೋಚನೆ ಮಾಡಿದಾಗ ನಾವೆಲ್ಲ ಬರ್ತವೆ. ಬಡವಾಗಿ ಯಾಕೆ ಹುಟ್ಟಿದ, ಶ್ರೀಮಂತಾಗಿ ಯಾಕೆ ಹುಟ್ಟಿದ. ಈಗ ಕೆಲವು ಸ್ವಾತಿ ಮಳೆ ಬಂದಾಗ, ಸ್ವಾತಿ ಒಂದು ಒಂದು ಮಳೆ ಹನಿಗಳು ಆ ಚಿಪ್ಪಲ್ಲಿ ಬಿದ್ದಾಗ ಅವು ಮುತ್ತುಗಳಾಗ್ತವೆ. ಅದೇ ಮಳೆ ಹನಿ ಮುತ್ತಾಯಿತು, ಅದೇ ಮಳೆ ಹನಿ ಎಲ್ಲೋ ಡ್ರೈನೇಜಲ್ಲೋ ಚರಂಡಿಯಲ್ಲೋ ಎಲ್ಲೋ ಬಿದ್ದರೆ ಅದೆಂಥ ವಾಟರ್, ಅದು ಕಂಟ್ಯಾಮಿನೇಟೆಡ್ ವಾಟರ್. ಸೊ ಆ ಪ್ಯೂರಿಟಿ ಅನ್ನೋದು ಮಳೆ ಹನಿ ಬೀಳಬೇಕಾದ್ರೆ ಆ ಪ್ಯೂರಿಟಿ ಸೇಮ್, ಬಟ್ ಬಿದ್ದ ಜಾಗ ಅದು ಗೊತ್ತಿತ್ತಾ, ನಾನು ಇಲ್ಲೇ ಬೀಳ್ತೀನಿ. ಜಸ್ಟ್ ನ್ಯಾಚುರಲ್ ಪ್ರೊಸೆಸ್. ನ್ಯಾಚುರಲ್ ಪ್ರಾಸೆಸ್ ಅದು. ನಾವು ನ್ಯಾಚುರಲ್ ಪ್ರಾಸೆಸ್ನ ಅನ್ಯಾಚುರಲ್ ಥಿಂಕ್ ಮಾಡ್ತೀವಿ ನಾವು. ಅವನು ಬಡವನು ಯಾಕಾದ, ತಪ್ಪದು. ಬಡತನ ತಪ್ಪಂತ ಹೆಂಗೆ ಹೇಳ್ತೀರಾ ನೀವು? ಬಡತನ ಎಷ್ಟು ಲರ್ನಿಂಗ್ಸ್ ಕಲಿಸುತ್ತೆ. ಯಾವ ಒಬ್ಬ ಶ್ರೀಮಂತ ಮಕ್ಕಳು ಕಲಿಲಾರದಂಥ ಪಾಠಗಳೆಲ್ಲ ಬಡವ ಕಲಿತಾನೆ. ಬಡತನ ಅನ್ನೋದು ತಪ್ಪಲ್ಲ, ಅದು ದರಿದ್ರ ಅಲ್ಲ, ಮೈಂಡ್ಗಿದೆ ದರಿದ್ರ. ಇದು ಡಿಫ್ರೆನ್ಸ್ ಮಾಡಿ ನೋಡೋದು ನಮಗೆ. ಒಂದು ಎನ್ವಿರಾನ್ಮೆಂಟಿಗೆ ಇಲ್ಲ ಅಂತ ಅವನು ಕಲಿತಾನ, ಪಾಠ ಕಲ್ತ್ಕೊಂಡು ಅವನ ಮೇಲೆ ಬರ್ತಾನೆ ಅವನು. ಇವತ್ತು ಎಲಾನ್ ಮಸ್ಕ್ ಮೊದಲದ ಶ್ರೀಮಂತ ಆಗಿದ್ನ? ಅವರು ಒಂದು ಹಂತದಲ್ಲಿ. ಜೆಫ್ ಬೆಜೋಸ್ ಮೊದಲದ ಶ್ರೀಮಂತ ಆಗಿದ್ನ? ಅಥವಾ ನಮ್ಮ ಇವರು ನಾರಾಯಣ ಮೂರ್ತಿ ಅವರು ಹುಟ್ಟಿದ ಶ್ರೀಮಂತರ? ಚಿಕ್ಕ ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬಡತನ ಇರಲಿಲ್ವ ಅವ್ರಿಗೆ ಕಷ್ಟಗಳಿರಲಿಲ್ವ? ಸೊ ನಾವು ಅಂದರೆ ಹುಟ್ಟಿದ ತಕ್ಷಣ ದುಡ್ಡು ಬಂದ್ಬಿಡ್ಬೇಕು, ಹುಟ್ಟಿದ ತಕ್ಷಣ ಕಾರ್ ತೊಗೊಂಡ್ಬಿಡ್ಬೇಕು, ಹುಟ್ಟಿದ ತಕ್ಷಣ ಮಾಡ್ಬಿಡ್ಬೇಕು, ಈ ಥರ ನಮ್ಮ ಮೆಂಟಾಲಿಟಿ ಶುರುವಾಗೋಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಅಗೇನ್ ಕಂಪೇರ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನನ್ನ ಕ್ವಶನ್ಗೆ ಒಂದೇ ಕ್ವಶನ್ ಆನ್ಸರ್. ಅದೇ ಮಳೆ ಹನಿ ಚಿಪ್ಪಲ್ಲಿ ಬಿದ್ದಾಗ ಅದು ಮುತ್ತಾಗುತ್ತೆ, ಅದೇ ಮಳೆ ಹನಿ ಡ್ರೈನೇಜಲ್ಲಿ ಬಿತ್ತು. ಯಾರು ಹೇಳಿದ್ರು ಅದಕ್ಕೆ ಡ್ರೈನೇಜಲ್ಲಿ ಬೀಳೋಕ್ಕೆ? ಅದು ಇಲ್ಲೇ ಬೀಳಬೇಕಾಗಿತ್ತು. ಅದನ್ನು ನೇಚರ್ ಅಂತೀವಿ ನಾವು. ಮತ್ತು ಇದು ನೇಚರ್ ಅಲ್ವಾ? ನೇಚರ್ ದಿಸ್ ಆಲ್ಸೋ ನೇಚರ್. ಯಾಕಂದ್ರೆ ಇವತ್ತಿನ ದಿವಸ ಎಲ್ಲರೂ ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿದೀಯಪ್ಪ ನೀನು, ಅದಕ್ಕೋಸ್ಕರ ನಿನ್ಗೆ ಹೀಗಿದೆ. ಸೊ ನಮ್ದು ಹಾಗಿರ್ಲಿಲ್ಲ, ನಾವು ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಯಾರಿಸನ್ನೇ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಅಂತ ಪ್ರಪಂಚ ನೋಡೋದು ಯಾವತ್ತೂ ಕೂಡ. ಪ್ರಪಂಚ ಇರೋದೇ ಕಂಪ್ಯಾರಿಸನ್ನು. ಕಂಪ್ಯಾರಿಸನ್ ಇಲ್ಲ ಅಂದರೆ ಪ್ರಪಂಚದಲ್ಲಿ ಏನೂ ಇಲ್ಲ. ಸೊ ಅದಕ್ಕೆ ಒಂದು ನೀನು ಯಾವತ್ತಿಗೂ ಆ ಫಿಸಿಕಲ್ ಮೆಂಟಾಲಿಟಿ ಅಂದರೆ ಈ ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ಮನಸ್ಸಿದ್ರೆ ಏನಾಗುತ್ತೆ, ನಮ್ಗೆ ಯಾವತ್ತೂ ಕೂಡ ಕಂಪ್ಯಾರಿಸನ್ಸ್ ಇರ್ತವೆ. ಸೊ ಸ್ಪಿರಿಚುವಾಲಿಟಿ ಅಂತ ಅದೇ ತಾನೇ. ದರ್ ಇಸ್ ನೋ ಕಂಪ್ಯಾರಿಸನ್ಸ್ನ ತೆಗೆದು ಹಾಕೋದೇ ಸ್ಪಿರಿಚುವಾಲಿಟಿ. ಅವನಿದ್ದಂಗೆ ಅವನಿದ್ದಾನೆ, ನಾನಿದ್ದಂಗೆ ನಾನಿದ್ದೀನಿ. ನನ್ನ ಯೂನಿಕ್ನೆಸ್ ಅವನ ಹತ್ರ ಇಲ್ಲ, ಅವನ ಯೂನಿಕ್ನೆಸ್ ನನ್ನ ಹತ್ರ ಇಲ್ಲ. ಸೊ ನಾನು ಅವಾಗ ಎಂಜಾಯ್ ಮಾಡ್ತೀನಿ. ನಾನು ಫಾರ್ ಎಕ್ಸಾಂಪಲ್ ನಾನೊಬ್ಬ ಫ್ಲೂಟಿಸ್ಟ್ ಆಗಿದ್ದೆ ಅಂತ ಅಂದ್ಕೊ. ಸೊ ನಾನು ನಿಜವಾದ ಫ್ಲೂಟ್ ಬಾರಿಸ್ತಾ ಇದ್ರೂ ಕೂಡ, ಒಂದು ಕೊಳಲು ನುಡಿಸ್ತಾ ಇದ್ದರೂ ಕೂಡ, ನಾನು ಒಂದು ಆಧ್ಯಾತ್ಮಿಕ ಚಿಂತಕನಾಗಿದ್ದರೆ ಇನ್ನೊಬ್ಬರ ಕೊಳಲು ನುಡಿಸೋದನ್ನು ಎಂಜಾಯ್ ಮಾಡ್ತೀನಿ ನಾನು. ಅದೇ ನಾನು ಕೊಳಲು ನುಡಿಸ್ತಾ ನನ್ನಲ್ಲಿ ಆಧ್ಯಾತ್ಮಿಕತೆ ಇಲ್ಲ, ಕೇವಲ ನನ್ನಲ್ಲಿ ಪ್ರಾಪಂಚಿಕತೆ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ ಅಂದ ತಕ್ಷಣ ನಾನು ಕಾಂಪಿಟೇಟರೇ ನೋಡ್ತೀನಿ ನಾವು. ನೋಡ್ಬಿಟ್ಟು ಅವನಿಗೆ ಇದು ಸರಿಗಿಲ್ಲ, ಈ ರಾಗ ಸರಿಗಿಲ್ಲ, ಇಲ್ಲಿ ಮಿಸ್ ಆಯ್ತು ನಿಂದು, ಅದು ಮಿಸ್ ಆಯ್ತು, ಇದು ಆ ಥರ ಶುರು ಮಾಡ್ತೀನಿ ನಾವು. ಅದಕ್ಕೆ ಲೈಫ್ನ ನಾವು ಒಂದು ಗ್ಲೋರಿಯಸ್ ಆಗಿ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತಂದರೆ ಸ್ಪಿರಿಚುವಾಲಿಟಿ ಇಸ್ ಮಸ್ಟ್. ಓಕೆ. ಸೊ ಹಾಗಾಗಿ ಇವತ್ತಿಂದ ಸ್ಪಿರಿಚುವಾಲಿಟಿ ಅನ್ನೋ ಒಂದು ವರ್ಡೇ, ಒಂದು ಟರ್ಮಿನಾಲಜಿನೇ ಇವತ್ತಿನ ದಿವಸ ರಾಂಗ್ ಆಗಿ ಪರ್ಸ್ಯೂ ಮಾಡ್ತಾ ಇದ್ದಾರೆ. ಅದೊಂಥರ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಥರ ಒಂದು ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋದ ತಕ್ಷಣ ನೂರಾರು ಸಾವಿರಾರು ಜನ ಇರ್ತಾರೆ, ಅದನ್ನು ನೋಡ್ತಾರೆ. ಈ ಜನಗಳನ್ನು ತೋರಿಸಿ ಅಟ್ರಾಕ್ಟ್ ಮಾಡ್ತಾರೆ. ಬನ್ನಿ ನಮ್ಮ ಗುರುಗಳ ಹತ್ರ ಎಷ್ಟು ಜನಗಳಿದ್ದಾರೆ ಬನ್ನಿ. ಸೊ ಆ ಜನಗಳನ್ನು ನೋಡ್ತಾರೆ, ಜನಗಳ ಗುಂಪನ್ನು ನೋಡ್ತಾರೆ, ಆಮೇಲೆ ಅವ್ರು ಹೇಳ್ತಕ್ಕಂಥ ಮಾತುಗಳು ನೋಡ್ತಾರೆ, ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಜಸ್ಟ್ ಒಂದು ಲೈಟ್ಗೆ ಹುಳುಗಳು ಅಟ್ರಾಕ್ಟ್ ಆದಂಗೆ. ಸೊ ಅದನ್ನು ಸ್ಪಿರಿಚುವಾಲಿಟಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲಿ. ಬಟ್ ನ್ಯಾಚುರಲ್ ಆಗಿರೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾವು ನೇಚರ್ ಬೀಯಿಂಗ್ಸ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ರಿಯಲ್ ಸ್ಪಿರಿಚುವಾಲಿಟಿನ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲ ಏಜ್ನವರು ಕೂಡ ಇದು ಅವರಿಗೆ ಒಂದು ಹ್ಯಾಪಿನೆಸ್ ಸಿಗ್ಬೋದು ಅಂತ ಹೇಳಿ ಅನ್ಸುತ್ತೆ ಆಕ್ಚುಲಿ. ಇಲ್ಲಿ ಏಜ್ ಬರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಏಜ್ ಸ್ಪಿರಿಚುವಾಲಿಟಿ ಅನ್ನೋದು ಇಸ್ ನೋ ಏಜ್ ಲಿಮಿಟ್. ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ, ಇದನ್ನ ಇವತ್ತಿನ ದಿವಸ ಟೀನೇಜರ್ಸ್ ಅಂತ ಹೇಳಿ ಏನು ಕರಿತಿದ್ವಲ್ಲ, ಸ್ಪಿರಿಚುವಾಲಿಟಿ ಅಂದ ತಕ್ಷಣ ಏನೋ ಒಂಥರ ಅವರಿಗೆ ಅಸಡ್ಡೆ, ಅದು ತಮ್ಮ ನೇಚರ್ ಬೀಯಿಂಗ್ಸ್ ಅನ್ನೋದನ್ನ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಆಕ್ಚುಲಿ. ಅಲ್ಲ, ಅದು ಪರ್ಸೆಂಟೇಜ್ ಇರೋದೇ ಹಂಗೆ. ಯಾಕೆ
ಸೊ ಓನ್ಲಿ 2% ಓನ್ಲಿ ಸ್ಪಿರಿಚುವಾಲಿಟಿ ಇರೋದು. ರೆಸ್ಟ್ ಆಫ್ 98% ಏನಿದೆ ಅದು ಕಂಪ್ಲೀಟ್ ಅಲ್ಲಿ ವರ್ಲ್ಡ್ಲಿ ಇದರಲ್ಲೇ ಇರತಕ್ಕಂಥದ್ದು. ಆದ ಕಾರಣ ಅದು ಹಂಗೆ ಇರುತ್ತೆ. ಎಲ್ಲರೂ ಬರಲ್ಲ, ಬರಬಾರ್ದು ಕೂಡ. ಯಾಕೆಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ. ಓಕೆ. ಸೊ ನೀನು ಆ ಒಂದು ಫೇಸಸ್ಸಿಂದ ಬಂದಾಗ, ಎಲ್ಲ ಒಂದು ಸಮರ್ಥವಾಗಿ ಎದುರಿಸ್ಕೊಂಡು ಬಂದಾಗ ನಿನ್ನ ಮೈಂಡು ಸ್ಪಿರಿಚುವಾಲಿಟಿಗೆ ಓಪನ್ ಆಗುತ್ತೆ. ನೀನು ಅದನ್ನೇನು ಮಾಡಬೇಕಾಗಿಲ್ಲ, ಒಂದು ಹೂವಿನ ಬಲವಂತವಾಗಿ ಅರಳಿಸ್ಬೇಕಾಗಿಲ್ಲ. ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಅದು ನ್ಯಾಚುರಲಾಗಿ ಬಿಚ್ಕೊಳ್ಳುತ್ತೆ. ಅದು ಯು ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಮೂಮೆಂಟ್. ಕಾಯ್ಬೇಕಷ್ಟೇ ಸ್ವಲ್ಪ. ಸೊ ನಾವು ಇದು ಎಲ್ಲರಿಗೂ ಎಲ್ರಿಗೂ ಸ್ಪಿರಿಚುವಾಲಿಟಿ ಬಂದ್ಬಿಡ್ಬೇಕು, ನನಗೆ ಎಲ್ರಿಗೂ ಮೆಡಿಟೇಷನ್ ಕಲಿಸ್ಬಿಡ್ಬೇಕು, ಎಲ್ರೂ ಉದ್ಧಾರ ಮಾಡಿಬಿಡ್ಬೇಕು, ಏನು ಇಲ್ಲ. ಅವನು ಉದ್ಧಾರ ಆಗೇ ಆಗ್ತಾನೆ. ನೀನು ಮಾಡಿದ್ರೂ ಆಗ್ತಾನೆ, ಮಾಡದೇ ಇದ್ರೂ ಆಗ್ತಾನೆ. ಇದೆಲ್ಲವೂ ಕೂಡ ನಿನ್ನ ಮೆಂಟಲ್ ಡಿಸೀಸ್ ಅಷ್ಟೇ. ಅದಲ್ಲ ಎಲ್ಲರಿಗೂ ಅನ್ನೋದು. ನಾನು ಏನೋ ಮಾಡಿಬಿಡ್ಬೇಕು, ನಾನು ಏನೋ ಬಿಡಬೇಕು. ನಿನ್ನ ಯಾವನು ಕೇಳ್ತಾನೆ? ಈ ನೇಚರ್ ನಿನ್ನ ವೆಯ್ಟು ಮಾಡಲ್ಲ. ಅದು ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ನಿನಗೆ ನೀನು ಸುಮ್ಮನೆ ಥಿಂಕ್ ಮಾಡಿಬಿಟ್ಟು ನೀನು ಭಾರ ಆಗ್ತಾ ಇದೆ. ಅದಕ್ಕಾಗಿ ನಿನಗೆಲ್ಲ ಈ ಸ್ಟ್ರೆಸ್ಸು ಇವೆಲ್ಲ ಬರೋದು ಯಾಕೆ ಅಂತಂದರೆ ನಿನ್ನ ಆಲೋಚನೆಗಳಿಂದ ಅವಲ್ಲ. ನಾನೇನೋ ಪ್ರಪಂಚನವನ್ನು ಹೊತ್ಕೊಂಡು ತಿರುಗ್ತಾ ಇದ್ದೀನಿ ನಮಗೆ. ನೀವು ಏನು ಬೇಕಾಗಿಲ್ಲ. ಇವತ್ತಿನ ದಿವಸ ನಾನು ಆಲೋಚನೆ ಮಾಡ್ತಾ ಇದ್ದೀನಿ, ಏನೋ ಒಂದು ಆಕ್ಷನ್ ತಗೋತಾ ಇದ್ದೀನಿ ಅಂದರೆ ನೇಚರ್ನ ಬಿಟ್ಟು ತಗೋತಾ ಇದ್ದೀನಿ. ಆ್ಯಕ್ಚುಲಿ ಅಂದರೆ ಕನ್ಸಿಡರ್ ಮಾಡ್ತಾ ಇಲ್ಲ ನಾನು ನೇಚರಲ್ ಬೀಯಿಂಗ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಟ್ರೆಸ್ ಕನ್ಸಿಡರ್ ನೀನು ಮಾಡ್ಕೊಳ್ತಾ ಇಲ್ಲ. ನೀನು ನೇಚರ್ ಬೀಯಿಂಗ್ ಅನ್ನೋದೇ ಮರ್ತು ಬಿಟ್ಟಿದೀಯಾ. ಫಸ್ಟ್ ಏನು ಸ್ಪಿರಿಚುವಾಲಿಟಿಗೆ ನಾವು ಎಂಟ್ರಿ ಆಗಬೇಕು ಅಂದರೆ ಫಸ್ಟ್ ನಾನು ಕನ್ಸಿಡರ್ ಮಾಡಬೇಕಾಗಿರೋದು ಐ ಆಮ್ ಆಲ್ಸೋ ನೇಚರ್ ಬೀಯಿಂಗ್. ದಟ್ಸ್ ಇಟ್. ಒಂದು ಸರಿ ವಾಪಸ್ ಬಾ, ಸ್ವಲ್ಪ ಕುತ್ಕೋ. ನೇಚರ್ ಹೆಂಗೆ ಆ್ಯಕ್ಟ್ ಮಾಡ್ತಾ ಇದೆ ಸ್ವಲ್ಪ ನೋಡು. ನೇಚರ್ನ ಬೆಳಗಿನ ಸೂರ್ಯೋದಯ ನೋಡು, ಫಸ್ಟ್ ಸನ್ರೈಸ್ ನೋಡು. ಆ ಖುಷಿ ನೋಡು ಅದನ್ನು ಹೆಂಗಿರುತ್ತೆ ಅಂತ. ಆ ಮೋಡಗಳಿಂದ ಅದು ಆ ಸೂರ್ಯ ಹುಟ್ಟಬೇಕಾದ್ರೆ ಆ ಒಂದು ಕಂಪ್ಲೀಟಾಗಿ ಬಂಗಾರದ ವರ್ಣಗಳಿಂದ ಎಲ್ಲ ಮೋಡ ಆಕ್ರಮಿಸ್ಕೊಂಡಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅದು ನೋಡು. ಆ ಟೈಮಲ್ಲಿ ಹಕ್ಕಿಗಳ ಚಿಲಿಪಿಲಿ ನೋಡು. ಸೊ ಒಂಥರ ಸಂಗೀತ ಗಾನ ಇದ್ದಂಗಿರುತ್ತೆ. ಆ ತಣ್ಣನೆ ತಂಗಾಳಿ ನೋಡು. ಸ್ವಲ್ಪ ಆ ಒಂದು ಲೈಫಿಗೆ ಬಾ ನೀನು ವಾಪಸ್. ಫಸ್ಟ್ ಯು ಶುಡ್ ಮಿಂಗಲ್ ವಿತ್ ದ ನೇಚರ್ ಫಸ್ಟ್. ಸೊ ಅದು ಬಂದಾಗ ಆಟೋಮೆಟಿಕ್ಕಾಗಿ ನೀನು ಏನು ಕಳ್ಕೊಂಡಿದೀಯ ಅಂತ ಗೊತ್ತಾಗುತ್ತೆ. ನೀನು ಪಡ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಏನಾಗಿದೆ, ಸ್ಪಿರಿಚುವಲ್ ನಾಲೆಡ್ಜ್ನ ಪಡ್ಕೊಳ್ಳೋದು ಬೇಡೋ ಮಾರಾಯ. ಇದ್ದದನ್ನು ಕಳಿಸ್ಬೇಕು ನೀನು ಫಸ್ಟ್. ಯು ಆರ್ ಅ ರಿಯಲಿ ಸ್ಪಿರಿಚುವಲ್ ಬೀಯಿಂಗ್. ನೀನು ಸ್ಪಿರಿಚುವಲೇ. ನೀನು ಅನ್ನೆಸರಿ ಒಂದು ಕ್ಯಾರೇಜ್ನ, ಅನ್ನೆಸರಿ ಬರ್ಡನ್ಸ್ನ ಎಲ್ಲ ಹಾಕ್ಕೊಂಡು ಆ ಬ್ಯಾಗೇಜ್ ಎಲ್ಲ ಫುಲ್ ಆಗಿಬಿಟ್ಟಿದೆ. unnecessary things. You have to remove that, all unnecessary things. ಆಟೋಮೆಟಿಕಲಿ ನಿನ್ನ ಒಂದು ಸ್ಪಿರಿಚುವಲ್ ಬೀಯಿಂಗ್ ಆಟೋಮೆಟಿಕಲಿ ಹೊರಗೆ ಬರುತ್ತೆ. ಎಲ್ಲೂ ಹೋಗೋದು ಬೇಕಾಗಿಲ್ಲ, ಯಾರು ನೋಡೋದು ಬೇಕಾಗಿಲ್ಲ. ಸೊ ಹಾಗಾಗಿ ಇದೊಂದು ಕ್ಲಿಷ್ಟವಾಗಿದ್ದು ಮತ್ತು ತುಂಬ ಸಿಂಪಲ್ ಆಗಿದ್ದು ಕೂಡ ಅಂತ ಅನ್ಬೋದು. ಕ್ಲಿಷ್ಟವಾಗಿರೋದು ಯಾವತ್ತೂ ಒಂದು ನೇಚರ್ನಲ್ಲಿ ಇಲ್ಲ ರೀಶ್. ಕ್ಲಿಷ್ಟವಾಗಿರೋದು ಪ್ರಾಪಂಚಿಕದಲ್ಲಿದೆ. ನಾವು ಅದನ್ನು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡಪ್ಪ, ನಿನಗೆ ಸಿಂಪಲ್ ಅಂತ ಹೇಳಿದ್ವಿ ಅಂತ ಅಂದ್ಕೋ, ನೆಗ್ಲಿಜೆನ್ಸಿ ಅಲ್ಲ, ಅದನ್ನು ನಾನು ಆಕ್ಸೆಪ್ಟ್ ಮಾಡಲ್ಲ ಫಸ್ಟ್. ಇವಾಗ ನನಗೆ ಏನು ಕಾಂಪ್ಲಿಕೇಟೆಡ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ನೋಡಪ್ಪ, ವಾಸನೆಗಳಾಗಬೇಕು, ಪ್ರಾಣಾಯಾಮ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಊಟ ಹಂಗಿರಬೇಕು, ಅದು ಹಂಗಿರಬೇಕು, ನನ್ನ ಬಟ್ಟೆ ಹಂಗಿರಬೇಕು, ಏನು 108 ಇವೆಲ್ಲ ಆದ ಮೇಲೆ ನಿನಗೆ ಅವಾಗ ಬಂತಪ್ಪ ನನಗೆ ಸ್ಪಿರಿಚುವಾಲಿಟಿ. ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ಇದೆ. ಈ ಕ್ಷಣದಲ್ಲಿ ಅಂದುಕೊಂಡ್ರೆ ಈ ಕ್ಷಣದಲ್ಲೇ ನಿನಗೆ ಸ್ಪಿರಿಚುವಾಲಿಟಿ ಓಪನ್ ಆಗುತ್ತೆ. ಇಟ್ಸ್ ಎ ಮೂಮೆಂಟ್. ಇದೆ, ಈ ಕ್ಷಣದಲ್ಲಿ ಆಗುತ್ತೆ ಕೆಲಸ, ಇಲ್ಲ ಅಷ್ಟೇ. ಸೊ ಹಾಗಾಗಿ ನಾವು ಇನ್ನೂ ಸ್ಪಿರಿಚುವಾಲಿಟಿ ಬಗ್ಗೆ ಆಗಲಿ, ಮತ್ತು ಜನ್ಮಗಳ ಬಗ್ಗೆ, ಸೋಲ್ ಅನ್ನೋದ್ರ ಬಗ್ಗೆ ತುಂಬ ಡೆಪ್ತ್ ಆಗಿ ಮಾತಾಡೋದಿದೆ, ತಿಳ್ಕೊಳ್ಳೋದು ತುಂಬ ಇದೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಸೊ ಇದನ್ನು ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.